ಹಲೋ, ಸ್ವಾಗತ ಎಲ್ಲರಿಗೂ ಗಾಡೆಸ್ ವರ್ಡ್ಸ್ ಟಾರೋಗೆ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನೀವು ಈ ಸಮಯದಲ್ಲಿ ಕೇಳಬೇಕಾಗಿರುವಂಥ ಮೆಸೇಜಸ್ ಏನು, ಈ ಸಮಯದಲ್ಲಿ ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂಥ ಇನ್ಫಾರ್ಮೇಷನ್ ಏನು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ, ನಿಮ್ಮ ಸದ್ಯದ ಪರಿಸ್ಥಿತಿ ಬಗ್ಗೆ ಆರ್ ಎನಿ ಜನರಲ್ ಗೈಡೆನ್ಸ್, ಅದೆಲ್ಲ ಇವತ್ತಿನ ಟಾರೋ ರೀಡಿಂಗ್ ಟಾಪಿಕ್. ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಟಾರೋ ರೀಡಿಂಗ್ನ. ಇಲ್ಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಸೊ ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್. ಲೆಟ್ಸ್ ಸ್ಟಾರ್ಟ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಒಂದೇ ವಾಯ್ಸಲ್ಲಿ ಎಲ್ಲರೂ ಜೊತೆಗೆ ಎಸ್ ಅಂತ ಹೇಳ್ತಾ ಇರೋದು. ಸೊ ಅಲೌಡ್ ಎಸ್. ರೀಸೆಂಟಾಗಿ ಏನಾದರೂ ಡಿಸಿಷನ್ ಮಾಡಿದರೆ ಅಥವಾ ಡಿಸಿಷನ್ ಮಾಡಬೇಕು ಬಟ್ ಕನ್ಫ್ಯೂಷನಲ್ಲಿದ್ದೀರಾ, ಆಲ್ರೆಡಿ ನಿಮಗೆ ಗೊತ್ತು ಇದರ ಆನ್ಸರ್ ಎಸ್ ಅಂತೇಳಿ ಅಥವಾ ಈ ಥರ ಮಾಡಬೇಕು ಅಂತ ಹೇಳಿ, ಬಟ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರಿ, ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ರಿ, ಸ್ವಲ್ಪ ಭಯ ಇದ್ದಿದ್ದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ದೇ ಆರ್ ಸ್ಟ್ರಾಂಗ್ಲಿ ಸಜೆಸ್ಟಿಂಗ್ ಯು. ನೀವೇನನ್ನ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಏನನ್ನ ಟ್ರೈ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಯಾವ ಡೈರೆಕ್ಷನಲ್ಲಿ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಏನನ್ನ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಪ್ಲೀಸ್ ಡೂ ಇಟ್, ಟ್ರೈ, ಎಸ್ ಅಂತ ಹೇಳ್ತಾ ಇರೋದು. ಲೈಕ್ ಥಮ್ಸ್ ಅಪ್ ಕೊಡ್ತಾ ಇರೋದು, ಎಸ್ ಅಂತ ಹೇಳ್ತಾ ಇರೋದು, ಓಕೆ ಅಂತ ಹೇಳ್ತಾ ಇರೋದು, ಲೈಕ್ ಗೋ ಫಾರ್ವರ್ಡ್ ಅಂತ ಹೇಳ್ತಾ ಇರೋದು, ಗ್ರೀನ್ ಫ್ಲಾಗ್ ತೋರಿಸ್ತಾ ಇರೋದು. ಈ ರೇಸ್ಗೆ ಬಿಡೋದಕ್ಕೆ ಮುಂಚೆ ಆ ಫ್ಲಾಗ್ ತೋರಿಸ್ತಾರಲ್ಲ, ಗೋ ಗೋ ಅಂತ ಹೇಳಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಒಂದು ಸೂಪರ್ ಎಕ್ಸೈಟೆಡ್ ಆಗಿ ಲೌಡಾಗಿ ಎಸ್ ಹೇಳ್ತಾ ಇರೋದು. ಪ್ಲೀಸ್ ಡೂ ಇಟ್, ಪ್ಲೀಸ್ ಟ್ರೈ, ಪ್ಲೀಸ್ ಗೋ ಫಾರ್ವರ್ಡ್ ಆ ಡೈರೆಕ್ಷನಲ್ಲಿ, ವಾಟ್ ಎವರ್ ಯು ಆರ್ ಥಿಂಕಿಂಗ್, ಇಟ್ ಈಸ್ ಫಾರ್ ಯುವರ್ ಗ್ರೋತ್, ನಿಮ್ಮ ಗ್ರೋತ್ಗೋಸ್ಕರ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ತುಂಬಾ ಡೆಡಿಕೇಶನ್ನು ಅಥವಾ ಡಿಟರ್ಮಿನೇಷನ್ ಬೇಕು ನೀವು ಈ ಡೈರೆಕ್ಷನಲ್ಲಿ ಹೋಗೋದಕ್ಕೆ. ಮತ್ತು ಈ ಡೆಸಿಷನ್ ಮಾಡೋದಕ್ಕೂ ನಿಮಗೆ ತುಂಬ ಧೈರ್ಯ ಬೇಕಾಗಿರ್ಬೋದು, ಅಥವಾ ಇವಾಗ ಇನ್ನೂ ಇನ್ ಬಿಟ್ವೀನ್ ಸ್ಟೇಜಲ್ಲಿ ಇರ್ಬೋದು ಏನು ಮಾಡೋದು ಅಂತ ಹೇಳಿ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇದು ಎಷ್ಟೇ ಪ್ರಾಬ್ಲಮ್ಯಾಟಿಕ್ ಆಗಿರಲಿ ಅಥವಾ ಡಿಫಿಕಲ್ಟ್ ಅಂತ ಅನಿಸಿದ್ರೆ, ಈ ಕೋಕೋನಟ್ ಶೆಲ್ ತೋರಿಸ್ತಾ ಇದ್ದಾರೆ. ಆ ತೆಂಗಿನಕಾಯಿ ಹೊರಗಡೆ ಇರುವಂಥ ಶೆಲ್ಲು, ನಾವು ಅದನ್ನು ತೆಗೆಯೋದಕ್ಕೆ ಆ ಶೆಲ್ನ ತೆಗೆಯೋಷ್ಟರಲ್ಲಿ ಎಷ್ಟೊಂದು ಸಲ ಅದನ್ನು ಒಡಿಬೇಕಾಗತ್ತೆ ಅಥವಾ ಸೊ ಎಂಟೈರ್ ತೆಂಗಿನಕಾಯಿ ಸುಲಿಯುವಂಥ ಪ್ರಾಸೆಸ್ನ ತೋರಿಸ್ತಾ ಇರೋದು. ಅಷ್ಟು ಥಿಕ್ಕಾಗಿರುತ್ತೆ, ಅದರದ್ದು ಮೇಲ್ಗಡೆ ಇರುವಂಥ ಲೇಯರ್ನೆಲ್ಲ ತೆಗಿಬೇಕು, ಆಮೇಲೆ ಒಳಗಡೆ ಇರುವಂಥ ಕಾಯಿನ ಸಪ್ರೇಟ್ ಮಾಡಬೇಕು, ಆಮೇಲೆ ಅದ್ರ ಮೇಲಿರುವಂಥ ನಾರನ್ನು ತೆಗಿಬೇಕು, ಆಮೇಲೆ ಅದನ್ನು ಒಡೆಯೋದು, ಅದಾದಮೇಲೆ ಅದು ಸೀಳ್ ಬಿಡೋದು, ಆಮೇಲೆ ಅದ್ರೊಳಗಡೆ ಇರುವಂಥ ತೆಂಗಿನಕಾಯಿ ಇಟ್ ಈಸ್ ಲೈಕ್ ಕೋಕೋನಟ್ ವಾಟರ್ ಬಂದು ಇಟ್ ಈಸ್ ಸೋ ರಿಫ್ರೆಶಿಂಗ್, ಇಟ್ ಈಸ್ ಸೋ ಸ್ವೀಟ್. ಆ್ಯಂಡ್ ಮತ್ತು ಆ ಕಾಯಿನ ಬೆನಿಫಿಟ್ಸು ಮತ್ತು ಅದರಲ್ಲಿ ಎಣ್ಣೆನ ತಯಾರು ಮಾಡೋದು. ಸೊ ಇಟ್ ಈಸ್ ಅ ಎಂಟೈರ್ ಪ್ರಾಸೆಸ್. ಒಂದೇ ಒಂದು ಮಾಡೋದಕ್ಕೆ ನಾವು ಶುರು ಮಾಡಿದಾಗ ಧೈರ್ಯವಾಗಿ ಆ ತೆಂಗಿನಕಾಯಿ ಅಷ್ಟು ದಪ್ಪದಾಗಿದೆ, ಇದನ್ನು ಹೇಗೆ ತೆಗೆದು ನಾನು ಒಳಗಡೆ ಹೋಗಿ ಆ ತೆಂಗಿನಕಾಯಿನ ಆ ಕಾಯಿನ ನಾನು ತೊಗೊಳ್ಳೋದು, ಇಟ್ ಈಸ್ ಆಲ್ ಅ ಬಿಗ್ ಪ್ರಾಸೆಸ್. ಬಟ್ ನಾವು ಅದನ್ನು ಶುರು ಮಾಡಲಿಲ್ಲ ಅಂತಂದರೆ ಅಥವಾ ನಾವು ಹೆದರ್ಕೊಂಡು ಅದನ್ನು ಮಾಡೋದಕ್ಕೆ ಹೋಗಲಿಲ್ಲ ಅಂತಂದರೆ, ಇದನ್ನು ನೋಡ್ತಾ ಇದ್ದರೆ ಯಾಕೋ ಇದು ತುಂಬ ಕಷ್ಟ ಇರೋ ಥರ ಇದೆ ಅಂತ ಹೇಳಿ ಆ ತೆಂಗಿನಕಾಯಿನ ನಾವು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾಗ ದೆರ್ ಇಸ್ ನೋ ಬೆನಿಫಿಟ್, ದೆರ್ ಇಸ್ ನೋ ಸ್ವೀಟ್ನೆಸ್, ದೆರ್ ಇಸ್ ನೋ ಕೋಕೋನಟ್ ವಾಟರ್, ದೆರ್ ಇಸ್ ನೋ ಕೋಕೋನಟ್ ಆ್ಯಂಡ್ ಅಡಿಷ್ನಲ್ ಬೆನಿಫಿಟ್ಸ್, ಕೋಕೋನಟ್ ಆಯಿಲ್ ಇರ್ಬೋದು, ಅಡುಗೆಗೆ ಹಾಕೋದಿರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ನಿಮಗೆ ಹೇಳ್ತಾ ಇರೋದು ಲೈಕ್ ಅದು ಕಷ್ಟ ಅಂತ ಅನ್ನಿಸ್ಬೋದು ಅಥವಾ ನನ್ನ ಕೈಲಿ ಆಗುತ್ತಾ ಅಂತ ಅನ್ನಿಸ್ಬೋದು, ಬಟ್ ನಿಮ್ಮ ವಿಲ್ ಪವರು, ನಿಮ್ಮ ಡೆಡಿಕೇಶನು, ನಿಮ್ಗೆ ಇದೆಷ್ಟು ಮಟ್ಟಿಗೆ ಬೇಕು ಅನ್ನುವಂಥ ಅರ್ಜೆನ್ಸಿ ಏನಿದೆ ನಿಮ್ಮ ಒಳಗಡೆ, ಜಸ್ಟ್ ಫಾಲೋ ದ್ಯಾಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ನಾವು ಮಾಡ್ತಾ ಮೊದಲನೇ ತೆಂಗಿನಕಾಯಿ ನಾವು ಫಸ್ಟ್ ಟೈಮ್ ಆ ತೆಂಗಿನಕಾಯಿ ಸುಲಿಯೋದನ್ನು ಕಲಿಬೇಕಾದ್ರೆ ಇಟ್ಸ್ ಅ ಪ್ರಾಸೆಸ್. ಅದನ್ನು ಎಷ್ಟೊಂದು ಸಲ ಬೀಳ್ಬೋದು, ಅದು ಎಷ್ಟೊಂದು ಸಲ ನಮಗೆ ಏಟಾಗ್ಬೋದು, ಇಟ್ ಡಸಂಟ್ ಮ್ಯಾಟರ್. ನಮ್ಮ ಐಡಿಯಾ ಬಂದು ನಾವು ಅದನ್ನು ಕಂಪ್ಲೀಟಾಗಿ ಮೊದಲನೇ ಕಾಯಿ ಸುಲಿಯೋದಕ್ಕೂ ಲೈಕ್ 100ನೇ ಕಾಯಿ ಸುಲಿಯೋದಕ್ಕೂ ದೆರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್. ನಾವು ಮತ್ತೆ ಅದನ್ನು ಮಾಡಿದಾಗ ಇಟ್ ಬಿಕಮ್ಸ್ ವೆರಿ ಈಸಿ ಅಂತ ಹೇಳ್ತಾ ಇರೋದು. ದಿಸ್ ಈಸ್ ಜಸ್ಟ್ ಆನ್ ಎಕ್ಸಾಂಪಲ್. ಇದೇ ಲೈಕ್ ತೆಂಗಿನಕಾಯಿ ಸುಲಿಯೋದು ಇಟ್ ಈಸ್ ನಾಟ್ ಅ ಡೈರೆಕ್ಟ್ ಮೆಸೇಜ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ್ತಾ ಇರೋದು, ಅದೆಷ್ಟೇ ಕಷ್ಟ ಅನಿಸಿದ್ರು ನಿಮ್ಮ ಕೈಲಿ ಅದನ್ನು ಓವರ್ಕಮ್ ಮಾಡೋದಕ್ಕೆ ಸಾಧ್ಯ, ಆ ಡೈರೆಕ್ಷನಲ್ಲಿ ನಡೆಯೋದಕ್ಕೆ ಸಾಧ್ಯ. ನಿಮಗೆ
ಅಷ್ಟು ತಾಳ್ಮೆ ಪೇಷನ್ಸ್ ಆಗಿ ನಾವು ಕಲಿತಾಗ ಆ ಡೈರೆಕ್ಷನಲ್ಲಿ ನಾವು ನಡೆದಾಗ ವಾಟ್ ಎವರ್ ಇಟ್ ಈಸ್, ಏನೇ ಡೆಸಿಷನ್ ಆಗಿರಲಿ, ಸಿಂಪಲ್ ಇರಲಿ, ಡಯಟ್ ಚೇಂಜ್ ಮಾಡೋದ್ರಿಂದ ಹಿಡಿದು ಕೆಲಸ ಚೇಂಜ್ ಮಾಡೋದ್ರ ತನಕ ಅಥವಾ ರಿಲೇಷನ್ಶಿಪ್ಪಲ್ಲಿ ಮ್ಯಾನೇಜ್ ಮಾಡೋದು, ವಾಟ್ ಎವರ್ ಇಟ್ ಈಸ್, ಲೈಕ್ ನೀವು ಏನನ್ನು ಅಂದ್ಕೊಳ್ತಾ ಇದ್ದೀರಾ ಆ ಒಂದು ಡೆಸಿಷನ್, ವಾಟ್ ಎವರ್ ಇಟ್ ಈಸ್ ದಟ್ ಯು ಆರ್ ಥಿಂಕಿಂಗ್, ಇಟ್ ಈಸ್ ನೆಸಸರಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯು ಆರ್ ಆನ್ ದ ರೈಟ್ ಡೈರೆಕ್ಷನ್, ಕರೆಕ್ಟ್ ಆಗಿರುವಂಥ ಡೈರೆಕ್ಷನಲ್ಲಿ ಆಲೋಚನೆ ಮಾಡ್ತಾ ಇದ್ದೀರಾ. ಸೊ ಎಸ್, ಭಯ ಆದ್ರೂ ಅಥವಾ ಲೈಕ್ ಸ್ವಲ್ಪ ನರ್ವಸ್ನೆಸ್ ಆದ್ರೂ ಅಥವಾ ನನ್ನ ಕೈಲಿ ಇದು ಸಾಧ್ಯನಾ ಅಂತ ಹೇಳಿ ನಿಮಗೆ ಡೌಟ್ ಬಂದ್ರೂ ಯು ಹ್ಯಾವ್ ಟು ಫಾಲೋ ಇಟ್ ಥ್ರೂ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮತ್ತು ನೆಕ್ಸ್ಟ್ ಮೆಸೇಜ್ ಬರ್ತಾ ಇರೋದು ನಿಮ್ಮ ಗುರಿ ಮೇಲೆ ಗಮನ ಇರಲಿ, ಹೊರಗಡೆ ಆಗುವಂಥ ಡಿಸ್ಟ್ರಾಕ್ಷನ್ಸ್ ಮೇಲಲ್ಲ ಅಂತ ಹೇಳ್ತಾ ಇರೋದು. ಸೊ ನೀವೇನನ್ನು ಮಾಡಬೇಕಂತ ಅಂದ್ಕೊಳ್ತಾ ಇದ್ರೆ ಆ ಗುರಿ ಮೇಲೆ ನಿಮ್ಮ ಗಮನನ ಸ್ಟ್ರಾಂಗ್ ಆಗಿ ಪ್ಲ್ಯಾಂಟ್ ಮಾಡಿ. ಬಿಕಾಸ್ ನೀವು ಹೋಗ್ತಾ ಇರೋದು ಮುಂದೆ, ನೀವು ಹೋಗ್ತಾ ಇರೋದು ಹಿಂದೆ ಅಲ್ಲ, ನೀವು ಹೋಗ್ತಾ ಇರೋದು ಲೆಫ್ಟ್ ರೈಟ್ ಬೇರೆ ಆ್ಯಂಗಲಲ್ಲ, ಅಥವಾ ಬೇರೆಯವ್ರು ಯಾರು ಹೇಳ್ತಾ ಇದ್ದಾರೆ ಆ ಡೈರೆಕ್ಷನ್ ಅಲ್ಲ, ಅಥವಾ ಬೇರೆಯವ್ರು ಏನೆಲ್ಲ ಒಪಿನಿಯನ್ಸ್ ಹೇಳ್ತಾ ಇದ್ದಾರೆ, ಡಿಸ್ಟ್ರಾಕ್ಷನ್ಸ್ ಇರ್ಬೋದು, ನೆಗೆಟಿವಿಟಿ ಇರ್ಬೋದು, ಲೈಕ್ ನಿಮ್ಮನ್ನು ಐ ಡೋಂಟ್ ನೋ ನಿಮಗೆ ಆಗತ್ತಾ ಆಗಲ್ವಾ ಅನ್ನೋದನ್ನು ಬೇರೆಯವ್ರು ನಿರ್ಧಾರ ಮಾಡ್ತಾ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ನಿಮ್ಮ ಫೋಕಸ್ ಈ ಸಮಯದಲ್ಲಿ ಆ ಗುರಿ ಮೇಲೆ ಇರಲಿ, ನಿಮಗೆ ಒಳಗಡೆ ಬರ್ತಾ ಇರುವಂಥ ಆ ವಾಯ್ಸ್ ಮೇಲೆ ಇರಲಿ, ನಿಮ್ಮ ಹಾರ್ಟ್ ಮೇಲೆ ಇರಲಿ. ಬಿಕಾಸ್ ಯುವರ್ ಹಾರ್ಟ್, ಯುವರ್ ಸೋಲ್ ಇಸ್ ಗೈಡಿಂಗ್ ಯು, ನ್ಯಾವಿಗೇಟ್ ಮಾಡ್ತಾ ಇರೋದು ನಿಮ್ಮನ್ನು ಈ ಡೈರೆಕ್ಷನ್ ಕಡೆಗೆ, ನೀವು ಹೋಗ್ತಾ ಇರೋ ಈ ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫಲ್ಲಿ. ಸೊ ಎಲ್ಲರೂ ಈ ಪರ್ಟಿಕ್ಯುಲರ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ ಬೇಸಿಕ್ಲಿ ಕಂಡೆನ್ಸ್ ಮಾಡಿ ಹೇಳಬೇಕಂದ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಎಸ್, ಅದು ಕಷ್ಟ ಅನಿಸಿದ್ರು ನಿಮ್ಮ ಕೈಲಿ ಇದು ಸಾಧ್ಯ, ಪ್ಲೀಸ್ ಡೂ ಇಟ್, ಪ್ಲೀಸ್ ಟ್ರೈ ಅಂತ ಹೇಳ್ತಾ ಇರೋದು. ಬಿಕಾಸ್ ನಾವು ಫೇಲ್ ಆಗೋದು ಇಟ್ ಈಸ್ ನಾರ್ಮಲ್, ಬಟ್ ನಾವು ಟ್ರೈಯೇ ಮಾಡಲಿಲ್ಲ ಅಂತಂದರೆ ನಮ್ಮ ಕೈಲಿ ಅದು ಆಗತ್ತಾ ಆಗಲ್ವೋ ಅನ್ನುವಂಥ ಒಂದು ಡೌಟಲ್ಲಿ ನಮ್ಮ ಜೀವನನ ಮುಗಿಸ್ಬಿಟ್ಟಾಗ ಲೈಕ್ ವಿ ಡೋಂಟ್ ನೋ ಅದರ ಪಾಸಿಬಿಲಿಟಿ ಏನಿತ್ತು ಅಂತ ಹೇಳಿ. ಸೊ ಡೋಂಟ್ ಬಿ ಸ್ಕೇರ್ಡ್, ಫಾಲೋ ಥ್ರೂ. ನೀವು ಯು ಆರ್ ಸ್ಟ್ರಾಂಗರ್ ದ್ಯಾನ್ ಯು ಥಿಂಕ್. ನೀವು ಅಂದ್ಕೊಳೋದಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಇದ್ದೀರಾ. ನಿಮಗೆ ನೀವು ಅಷ್ಟೊಂದು ಅಪ್ರಿಸಿಯೇಷನ್ ಕೊಡ್ತಾ ಇಲ್ಲ, ಅಥವಾ ನಿಮ್ಮನ್ನು ನೀವು ಅಷ್ಟೊಂದು ನಂಬ್ತಾ ಇಲ್ಲ. ಸೊ ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್, ಯು ಆರ್ ವೆರಿ ವೆರಿ ಸ್ಟ್ರಾಂಗ್. ನೀವು ಏನನ್ನೇ ನಿಮ್ಮ ಗಮನನ ಅಥವಾ ನಿಮ್ಮ ಇಂಟೆನ್ಷನನ್ನು ಸೆಟ್ ಮಾಡಿದರೆ ನಿಮ್ಮ ಕೈಲಿ ಅದು ಮಾಡೋದಕ್ಕೆ ಸಾಧ್ಯ. ಸೊ ಡೋಂಟ್ ಡೌಟ್ ಅಂತ ಹೇಳ್ತಾ ಇರೋದು. ಅನದರ್ ಎಕ್ಸಾಂಪಲ್ ಈಸ್ ಲೈಕ್ ನೀವು ಜಸ್ಟ್ ಲೈಕ್ 10 kgs ವೆಯ್ಟ್ ಲಾಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ನೀವು 10 kg ಹೆಂಗೆ ಮಾಡೋದು, 500 ಗ್ರಾಮ್ ಕಡಿಮೆ ಮಾಡೋದೇ ಕಡಿಮೆ, ಅದು ಕಷ್ಟ ಅಂತ ಅಂದಿದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನೀವು 10 kg ಅಲ್ಲ, ನೀವು ಎಷ್ಟು kg ಬೇಕಾದರೂ ರೆಡ್ಯೂಸ್ ಮಾಡ್ಬೋದು, ಬಟ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಆ ಹ್ಯಾಪಿ ಫ್ಯಾಮಿಲಿ, ಆ ಬ್ಯೂಟಿಫುಲ್ ಫ್ಯಾಮಿಲಿ ಅಥವಾ ರಿಲೇಷನ್ಶಿಪ್ಪು ನಿಮಗೆ ಮುಂಚೆ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಮುಂದೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಾಧ್ಯನಾ? ಆಬ್ಸಲ್ಯೂಟ್ಲಿ ನಿಮ್ಮ ಕೈಲಿ ಅದು ಸಾಧ್ಯ. ನಿಮ್ಮ ಕೈಲಿ ಅದನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ, ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯ. ಆ ಥರ ಒಂದು ಜೀವನನ ಆ ಡ್ರೀಮಿ ಲೈಕ್ ಅನ್ಅಟೈನಬಲ್ ಅಂದರೆ ಅದು ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ದನ್ನು ಕೂಡ ಸಾಧಿಸೋದಕ್ಕೆ, ಸಾಧನೆ ಮಾಡೋದಕ್ಕೆ ನಿಮಗೆ ಸಾಧ್ಯ. ಬಟ್ ನೀವು ನಿಮ್ಮ ಗಮನನ ನಿಮ್ಮ ಗೋಲ್ ಮೇಲೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಎನಿಥಿಂಗ್ ಇಸ್ ಪಾಸಿಬಲ್ ಫಾರ್ ಯು, ಯು ಆರ್ ವೆರಿ ವೆರಿ ಸ್ಟ್ರಾಂಗ್. ಸೊ ಈ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ನೆನಪಿಸ್ತಾ ಇರೋದು ನಿಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳಿ ನಿಮ್ಮನ್ನು ಹುರಿದುಂಬಿಸ್ತಾ ಇರೋದು. ನಿಮ್ಮ ಈ ಡೈರೆಕ್ಷನ್ ನೀವು ತೊಗೊಳ್ತಾ ಇರೋವಂಥ ನಿರ್ಧಾರಗಳಿಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇರೋದು. ಆ್ಯಂಡ್ ದೆನ್ ಅವರು ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇರೋದು, ಪುಷ್ ಮಾಡ್ತಾ ಇರೋದು, ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಾ ಇರೋದು. ಈ ಸಮಯದಲ್ಲಿ ನಿಮಗೆ ಬೇಕಾಗಿರೋ ರಿಸೋರ್ಸಸ್ ಎಲ್ಲ ಇಲ್ಲ. ಸೊ ಹೇಗೆ ಮಾಡೋದು ಅಂತ ಹೇಳಿ ಕೆಲವರು ಸ್ವಲ್ಪ ಹಿಂಜರಿತಿರ್ಬೋದು. ಈಗ ಲೆಟ್ಸ್ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ದೊಡ್ಡ ಸೆಟಪ್ ಇರಬೇಕು, ಸ್ಟುಡಿಯೋ ಇರಬೇಕು, ಇಂಥದ್ದೇ ಮೈಕ್ ಇರಬೇಕು, ಇಂಥದ್ದೇ ಕ್ಯಾಮ್ರಾ ಇರಬೇಕು. ಐ ಡೋಂಟ್ ಹ್ಯಾವ್ ಎನಫ್ ರಿಸೋರ್ಸಸ್, ಐ ಡೋಂಟ್ ಹ್ಯಾವ್ ಎನಫ್ ಸಪೋರ್ಟ್, ನನ್ನ ಹತ್ರ ಸೌಂಡ್ ಪ್ರೂಫ್ ರೂಮ್ ಇಲ್ಲ, ನಾನು ಮಾತಾಡಬೇಕಾದ್ರೆ ಎಲ್ಲ ಸೌಂಡ್ ಕೇಳುತ್ತೆ. ಸೊ ನನ್ನ ವೀಡಿಯೋನಲ್ಲಿ ಎಷ್ಟೊಂದು ಸಲ ಆಚೆ ಸೌಂಡ್ ಕೇಳುತ್ತೆ, ಇವಾಗಲೂ ಕೇಳುತ್ತೆ ಅಂದ್ಕೊಳ್ತೀನಿ. ಎಷ್ಟೊಂದು ನಾಯ್ಸ್ ನಡೀತಾ ಇದೆ ಹೊರಗಡೆ ರೋಡಲ್ಲಿ. ಬಟ್ ಅಲ್ಟಿಮೇಟ್ಲಿ ನನ್ನ ಮೆಸೇಜ್ನ ನಾನು ಡೆಲಿವರ್ ಮಾಡಬೇಕಂತ ನಾನು ಡಿಟರ್ಮಿನೇಷನಲ್ಲಿ ನಾನು ಕೂತ್ಕೊಂಡಾಗ ಹೊರಗಡೆ ಏನೇ ಸೌಂಡ್ ಬರಲಿ, 1000 ಸಲ ಪಾಸ್ ಮಾಡಲಿ, 1000 ಸಲ ರೆಕಾರ್ಡ್ ಮಾಡಲಿ, ಆ ಸಿಚುವೇಶನ್ಗೆ ತಕ್ಕಂಗೆ ನನ್ನ ಪ್ಲ್ಯಾನನ್ನು ನಾನು ಚೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ, ನಾವು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ನಮಗೆ ಬೇಕಾಗಿರುವಂಥದ್ದು ನಮಗೆ ಸಿಗ್ತಾ ಹೋಗುತ್ತೆ. ಬಟ್ ನಾವು ಆ ಡೈರೆಕ್ಷನಲ್ಲಿ ನಡೀತೀವಿ ಅಂತ ಹೇಳಿ ಡೆಸಿಷನ್ ಮಾಡೋ ತನಕನೂ ಯಾವುದೇ ರಿಸೋರ್ಸಸ್ ಸಿಕ್ಕಲ್ಲ, ಟೂಲ್ಸ್ ಸಿಕ್ಕಲ್ಲ, ಸಪೋರ್ಟ್ ಸಿಕ್ಕಲ್ಲ, ಗೈಡ್ ಸಿಗಲ್ಲ. ಅಥವಾ ಆ ಸ್ಪಿರಿಚುವಲ್ ಫ್ಯಾಮಿಲಿ ಆಗಲಿ, ದೇವರಾಗಲಿ, ಹೂಎವರ್ ಇಟ್ ಈಸ್, ನಾವು ಆ ಡೈರೆಕ್ಷನಲ್ಲಿ ನಡೆಯೋದಕ್ಕೆ ಶುರು ಮಾಡೋ ತನಕ ಯಾವುದೂ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ಯಾಕೆಂದರೆ ನಾವು ಮೂವ್ ಮಾಡಿದಾಗ ಯೂನಿವರ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡೋದು ನಾವು ನಡೆಯುವಂಥ ಡೈರೆಕ್ಷನಲ್ಲಿ. ಸೊ ಪ್ಲೀಸ್ ವಾಟ್ ಎವರ್ ಇಟ್ ಈಸ್, ಏನೇ ಡೆಸಿಷನ್ ನೀವು ಪೆಂಡಿಂಗಲ್ಲಿ ಇಟ್ಟಿದ್ರು ಅಥವಾ ನೀವು ಹಿಂಜರಿತಿದ್ರು, ಇದಿಲ್ಲ ಅದಿಲ್ಲ, ನನ್ನ ಹತ್ರ ಒಳ್ಳೆ ಶೂ ಇಲ್ಲ, ನನ್ನ ಹತ್ರ ಜಿಮ್ ಮೆಂಬರ್ಶಿಪ್ ಇಲ್ಲ, ಅಥವಾ
ದಿಸ್ ಇಸ್ ನಾಟ್ ಪಾಸಿಬಲ್, ಇದು ತುಂಬ ಕಷ್ಟ, ಅವ್ರಿಗಾಯಿತು, ಅವ್ರ ಮನೆಯಲ್ಲಿ ದುಡ್ಡು ಕೊಟ್ಟರು, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ. ಸೊ ದೇರ್ ಕ್ಯಾನ್ ಬಿ 1000 ರೀಸನ್ಸ್ ನಾವು ಯಾಕೆ ಮಾಡಬಾರ್ದು ಅನ್ನೋದಕ್ಕೆ. ಜಸ್ಟ್ ಫೈಂಡ್ ಒನ್ ರೀಸನ್ ನೀವು ಯಾಕೆ ಮಾಡಬೇಕು ಅನ್ನೋದನ್ನು, ಆ್ಯಂಡ್ ದೆನ್ ಸ್ಟಿಕ್ ಆ ಒಂದು ರೀಸನ್ ಏನಿದೆ, ಯಾಕೆ ನಿಮಗಿದು ಬೇಕು, ವೈ ಡೂ ಯು ವಾಂಟ್ ಟು ಡೂ ದಿಸ್. ಫಿಟ್ನೆಸ್ ಇದ್ದರೆ, ಹೆಲ್ತ್ ಇದ್ದರೆ, ಬಿಕಾಸ್ ಐ ವಾಂಟ್ ಟು ಫೀಲ್ ಸ್ಟ್ರಾಂಗ್ ನನ್ನ ಬಾಡಿನಲ್ಲಿ, ನನ್ನ ಬೇರೆ ಎಲ್ಲ ಅಚೀವ್ಮೆಂಟ್ಗಳನ್ನ ಮಾಡೋದಕ್ಕೆ. ಸೊ ಐ ವಾಂಟ್ ಟು ಫೀಲ್ ಗುಡ್, ಐ ವಾಂಟ್ ಟು ಫೀಲ್ ಸ್ಟ್ರಾಂಗ್, ಐ ವಾಂಟ್ ಟು ಫೀಲ್ ಬ್ಯೂಟಿಫುಲ್. ಸೊ ಆ 3 ರೀಸನ್ಸ್ನ ಬರೀರಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದು, ರೈಟ್ 3 ಇಂಪಾರ್ಟೆಂಟ್ ರೀಸನ್. ನೀವು ಇದನ್ನು ಏತಕ್ಕಾಗಿ ಮಾಡ್ತಾ ಇದ್ದೀರಾ ಅಥವಾ ಯಾತಕ್ಕಾಗಿ ಇದನ್ನು ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ. ವಾಟ್ ಆರ್ ಯುವರ್ 3 ಬಿಗ್ ವೈಸ್ ಅಂತ ಕೇಳ್ತಾ ಇರೋದು. ವೈ ಡು ಯು ವಾಂಟ್ ದಿಸ್. ಆಮೇಲೆ ಆ 3 ರೀಸನ್ಸ್ನ ಒಂದು ಕಡೆ ಬರೆದು ನಿಮಗೆ ಕಾಣೋ ಕಡೆ ಲೆಟರ್ ಹೆಡ್ ಅಂತೀನಿ, ಸ್ಟಿಕ್ಕಿ ನೋಟ್ಸ್ಗಳಲ್ಲಿ ಆ ರೀಸನ್ಸ್ನ, ವೈ ಡು ಯು ವಾಂಟ್ ದಿಸ್, ಯಾತಕ್ಕಾಗಿ ನನಗೆ ಈ ಡೈರೆಕ್ಷನಲ್ಲಿ ಹೋಗಬೇಕು. ಸೊ ರೀಡ್ ಆ 3 ರೀಸನ್ಸ್ನ, ದಿಸ್ ಈಸ್ ವೈ ಅಂತ ಹೇಳಿ, ಆ್ಯಂಡ್ ದೆನ್ ಮೇಕ್ ಅ ಡಿಸಿಷನ್. ನಾನು ಓಕೆ, ಐ ಆಮ್ ಗೋಯಿಂಗ್ ಟು ಡೂ ದಿಸ್, ನಾನು ಈ ಡೈರೆಕ್ಷನಲ್ಲಿ ಹೋಗ್ತೇವೆ, ಅಥವಾ ಈ ಡಿಸಿಷನ್ ಮಾಡಿದ್ದೀನಿ, ಅಥವಾ ಈ ವೇಟ್ ಲಾಸಿಗೆ ನಾನು ರೆಡಿ ಆಗಿದ್ದೀನಿ, ನನ್ನ ಫಿಟ್ನೆಸ್ ಜರ್ನಿಗೆ ನಾನು ರೆಡಿ ಆಗಿದ್ದೀನಿ, ಅಥವಾ ನನ್ನ ರಿಲೇಷನ್ಶಿಪ್ಪನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಆಗಿದ್ದೀನಿ. ವೈ ಡು ಯು ವಾಂಟ್ ಟು ಇಂಪ್ರೂವ್ ನಿಮ್ಮ ರಿಲೇಷನ್ಶಿಪ್ನ, ಅಥವಾ ವೈ ಡು ಯು ವಾಂಟ್ ಟು ಚೇಂಜ್ ಯುವರ್ ಜಾಬ್, ಯಾತಕ್ಕಾಗಿ ನಿಮಗೆ ಬೇರೆ ಜಾಬ್ ಬೇಕು, ಆ ಜಾಬ್ ಸಿಕ್ಕಿದಾಗ ನಿಮಗೆ ಯಾವ ಒಂದು ಎಕ್ಸ್ಪೀರಿಯನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸೊ ರೈಟ್ ಯುವರ್ ವೈಸ್. ಏನೇ ಬಿಗ್ ಡ್ರೀಮ್ ಇರಲಿ, ಗೋಲ್ ಇರಲಿ, ರೈಟ್ ಯುವರ್ 3 ವೈಸ್. ಅದನ್ನು ಬರೆದು ಎಲ್ಲ ಕಡೆ ಸ್ಟಿಕ್ ಮಾಡಿಕೊಂಡು, ಆ್ಯಂಡ್ ದೆನ್ ಬಿಲೀವ್ ಇನ್ ಯುವರ್ ಡ್ರೀಮ್ಸ್ ಅಂತ ಹೇಳ್ತಾ ಇರೋದು. ದಿಸ್ ಈಸ್ ಯುವರ್ ಡ್ರೀಮ್. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಡ್ರೀಮ್ ಬಂದು ಯೂನಿವರ್ಸಿಗೆ ಆಲ್ರೆಡಿ ಕನೆಕ್ಟ್ ಆಗಿರುವಂಥದ್ದು, ನಿಮ್ಮ ಪ್ರೇಯರ್ ಆಲ್ರೆಡಿ ತಲುಪಾಗಿದೆ, ಎಲ್ಲಿ ತಲುಪಬೇಕು, ಎನರ್ಜೀಸ್ ಆಲ್ರೆಡಿ ಮೂವ್ ಆಗೋದಕ್ಕೆ ಶುರು ಆಗಿದೆ. ನಾವು ವೇಟ್ ಮಾಡ್ತಾ ಇರೋದು ನೀವು ಮೂವ್ ಆಗೋದನ್ನು, ನೀವು ಪ್ರಿಪೇರ್ ಆಗೋದನ್ನು, ನೀವು ಆ ಡೈರೆಕ್ಷನಲ್ಲಿ ಹೋಗೋದನ್ನು. ಬಿಕಾಸ್ ಯೂನಿವರ್ಸ್ ಈಸ್ ಆಲ್ರೆಡಿ ವಿತ್ ಯು, ನಿಮ್ಮ ಜೊತೆ ಕೂತಿರೋದು. ಬಟ್ ನಾವು ಯಾವಾಗ ಕಂಪೇರ್ ಮಾಡ್ತೀವಿ, ಅಥವಾ ನಮಗೆ ಇದಿಲ್ಲ, ಬೇರೆಯವ್ರ ಹತ್ರ ಅದಿತ್ತು ಹಾಗಾಗಿ ಅವ್ರ ಕೈಲದು ಮಾಡೋಕ್ಕಾಯಿತು, ಅಥವಾ ಅವ್ರ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರು ಹಾಗಾಗಿ ಅವ್ರ ಕೈಲದು ಮಾಡೋಕ್ಕಾಯಿತು, ಅಥವಾ ಅವ್ರ ಹತ್ರ ಆಲ್ರೆಡಿ ದುಡ್ಡಿತ್ತು ಹಾಗಾಗಿ ಅದು ಈಸಿ ಆಯಿತು, ಅವರು ಪಡ್ಕೊಂಡು ಬಂದಿದ್ದಾರೆ, ಅವ್ರು ತುಂಬ ಲಕ್ಕಿ, ವಾಟ್ ಎವರ್ ಇಸ್ ದಟ್ 100 ಡಿಫ್ರೆಂಟ್ ರೀಸನ್ಸ್ ಯಾಕೆ ಅದು ಸಾಧ್ಯ ಇಲ್ಲ ಅಥವಾ ಯಾಕೆ ಆಗಲ್ಲ ಅನ್ನೋದು. ಅದೇ ಥರ ಗಿವ್ ಅ ರೀಸನ್ಸ್, ಯಾಕೆ ಇದು ಸಾಧ್ಯ, ಯಾಕೆ ನೀವು ಇದನ್ನು ಮಾಡಬೇಕು ಅನ್ನೋದನ್ನು. ಸೊ ನಿಮ್ಮ ಸ್ಕ್ರಿಪ್ಟನ್ನು, ನಿಮ್ಮ ನರೇಷನನ್ನು ಚೇಂಜ್ ಮಾಡಿ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ನೆನಪಿಸ್ತಾ ಇರೋದು. ಬಿಕಾಸ್ ನಿಮಗೆ ಆ ಡ್ರೀಮು ಅಥವಾ ವಾಟ್ ಎವರ್ ದಟ್ ಯು ಆರ್ ಥಿಂಕಿಂಗ್, ಆ ಆಲೋಚನೆ ಬಂದಿರೋದಕ್ಕೆ ಕಾರಣ ನೀವು ಸೋಲ್ ಲೆವೆಲಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದಕ್ಕೆ. ಸೊ ಡು ನಾಟ್ ಗಿವ್ ಅಪ್, ಯು ಆರ್ ವೆರಿ ಸ್ಟ್ರಾಂಗರ್. ಬಿಕಾಸ್ ಈ ಕಾರ್ಡನ್ನು ಬಂದು ದಿಸ್ ಈಸ್ ದ ಕಾರ್ಡ್ ಆಫ್ ಆ್ಯಕ್ಷನ್. ಓಕೆ, ದ ರ್ಯಾಮ್ ಆ್ಯಂಡ್ ದಾಲಿಯಾ ಡಿಟರ್ಮಿನೇಷನ್. ಇದು ಆ್ಯಕ್ಷನು, ನಮ್ಮ ವಿಲ್ ಪವರು, ನಮ್ಮ ಡಿಸಿಪ್ಲಿನು. ನಾವು ಏನನ್ನೇ ಸಾಧನೆ ಮಾಡಬೇಕಂತ ಅಂದ್ಕೊಂಡಿದ್ರೆ ಡಿಸಿಪ್ಲಿನ್ ಇಲ್ಲ ಅಂತಂದರೆ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಪಾಸಿಬಲ್. ನಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗಿದ್ದರೆ, ಇವತ್ತು ನನಗೆ ಮೂಡ್ ಇಲ್ಲ, ಇವತ್ತು ನನಗೆ ಧೈರ್ಯ ಇಲ್ಲ, ಇವತ್ತು ನನಗೆ ಬೇರೆಯವ್ರು ನನಗೆ ಹಿಂಗೆ ಅಂದಿದ್ದಕ್ಕೆ ನನಗೆ ಇವತ್ತು ಕಂಪ್ಲೀಟಾಗಿ ನಾನು ಶಟ್ ಡೌನ್ ಆಗಿಬಿಟ್ಟಿದ್ದೀನಿ. ಸೊ ನನಗೆ ನೆಕ್ಸ್ಟ್ ಯಾವಾಗ ಮೂಡ್ ಬರುತ್ತೆ, ನೆಕ್ಸ್ಟ್ ಯಾವಾಗ ನನಗೆ ಮೋಟಿವೇಶನ್ ಬರುತ್ತೆ, ನಾನು ಆವಾಗ ಇದನ್ನು ಫಾಲೋ ಮಾಡ್ತೀನಿ. ಸೊ ವಿ ವಿಲ್ ನೆವರ್ ಡೂ ದಿಸ್. ಓಕೆ, ನಾವು ಇದನ್ನು ಮಾಡಲೇಬೇಕಂತಿದ್ರೆ ಅದನ್ನು ಮಾಡಲೇಬೇಕು. ಆಗೋದಿಲ್ಲ ಅಂತ ಅಂದರೆ ಆಗೋದಿಲ್ಲ. ಸೊ ಏನು ನಿಮ್ಮ ರೀಸನ್ನು? ಆಗತ್ತೆ ಅನ್ನೋ ಕಡೆ ಹೋಗ್ತೀರಾ ಅಥವಾ ಆಗಲ್ಲ ಅನ್ನೋ ಕಡೆ ಹೋಗ್ತೀರಾ? ಇಲ್ಲ ಬ್ಲೇಮ್ ಮಾಡ್ತಾ ಕೂತ್ಕೊಳ್ತೀವ, ಅಥವಾ ಎಲ್ಲ ಬ್ಲೇಮ್ನೆಲ್ಲ ಡ್ರಾಪ್ ಮಾಡಿ, ಇವರಿಂದ ಅವರಿಂದ ಫ್ಯಾಮಿಲಿಯಿಂದ ದುಡ್ಡಿಲ್ಲ, ನಾನು ಹಣೆ ಬರದಿಲ್ಲ, ಇದಾಗಿಲ್ಲ, ಅದಿಲ್ಲ. ಸೊ ಗೆಟ್ ಔಟ್ ಆಫ್ ದ್ಯಾಟ್ ಥಿಂಕಿಂಗ್ ಆ್ಯಂಡ್ ಸ್ಟಾರ್ಟ್ ರಿವರ್ಸಿಂಗ್ ಈ ಎಂಟೈರ್ ಸ್ಟೋರಿನ. ಎಷ್ಟೊಂದು ಜನ ಏನು ಇಲ್ದಿರೋರು ಸಾಧನೆ ಮಾಡಿರೋರ ಸ್ಟೋರಿಗಳನ್ನ ನೀವು ಮೋಟಿವೇಶನ್ ಆಗಿ ತೊಗೊಳ್ಳಿ. ಅವ್ರ ಹತ್ರ ಅದಿಲ್ಲ ಅಂದರೂ ಮಾಡಿದರು, ಇವ್ರ ಹತ್ರ ಈ ಥರ ಒಂದು ಲೈಫ್ ಈಗ ಬದಲಾಗತ್ತೆ ಅಂತ ಗೊತ್ತಿರಲಿಲ್ಲ, ಬಟ್ ಅವ್ರ ಲೈಫ್ನ ಬದಲಾಯಿಸ್ಕೊಂಡ್ರು. ಸೊ ಆ ಥರದ್ದು ಒಂದು ಸ್ಟೋರಿ ನಂದು. ಸೊ ಎಲ್ಲ ಸ್ಟೋರಿನೂ ಒಂದೇ ಥರ ಇರಬೇಕಾಗಿಲ್ಲ. ನನ್ನ ಸ್ಟೋರಿ ಬಂದು ಡಿಫ್ರೆಂಟ್, ಯೂನಿಕ್. ಸೊ ನನ್ನ ಸ್ಟೋರಿ ಒಂದು ರ್ಯಾಗ್ಸ್ ಟು ರಿಚಸ್ಸು, ನನ್ನ ಸ್ಟೋರಿ ಒಂದು ಹ್ಯಾರಿ ಪಾಟರ್ ಥರ ಮ್ಯಾಜಿಕಲ್ ಸ್ಟೋರಿ. ಯು ಡಿಸೈಡ್ ನಿಮ್ಮ ಸ್ಟೋರಿ ಯಾವ ಥರ ಇರಬೇಕು ಅಂತ ಹೇಳಿ. ಬೇರೆಯವರು
ಅವ್ರ ಥರ ನಮ್ಮ ಸ್ಟೋರಿ ಆಗಬೇಕಾಗಿಲ್ಲ. ಅವ್ರಿಗಿದ್ದಿದ್ದರಿಂದ ಅವ್ರಿಗಾಯಿತು. ಸೊ ಓಕೆ, ಸೊ ನಮ್ಮ ಹತ್ರ ಇಲ್ದಿದ್ದನ್ನು ನಾನು ಹೇಗೆ ನಾನು ಕೊಟ್ಟಿರೋಂಥ ಸಿಚುವೇಶನನ್ನು ನಾನು ಹೇಗೆ ನನ್ನ ಬೆನಿಫಿಟ್ಟಿಗೆ ಯೂಸ್ ಮಾಡ್ಕೊಳ್ತೀನಿ. ಸೊ ಡ್ರಾಪ್ ಆಲ್ ದ ರೀಸನ್ಸ್ ಆ್ಯಂಡ್ ಬ್ಲೇಮ್ಸ್ ಆ್ಯಂಡ್ ಕ್ವೆಶನ್ಸ್ ಆ್ಯಂಡ್ ಅವರಿಂದ ನೋ, ಲೈಕ್ ನಮ್ಮ ಜೀವನದಲ್ಲಿ ಯಾರು ನಮ್ಮ ಜೀವನನ ಬದಲಾಯಿಸೋದಕ್ಕಾಗೋದಿಲ್ಲ. ಯಾರು ನಮಗೆ ದುಡ್ಡು ಕೊಟ್ಟು ಹೋಗಿ ಸಾಧನೆ ಮಾಡಿ ಅಂತ ಯಾರು ಹೇಳೋರು ಬರೋದಿಲ್ಲ. ಯಾರು ಬಂದು ನಾವು ಮನೆಯಲ್ಲಿ ಕೂತ್ಕೊಂಡಿರೋಂಥ ಬೆಡ್ಡಲ್ಲಿ ಕೂತಿರೋ ಕಾರ್ನರಿಗೆ ಬಂದು ನಮ್ಮ ಕೈ ಹಿಡ್ಕೊಂಡು ಬನ್ನಿ ನಾನು ಕರ್ಕೊಂಡೋಗಿ ನಿಮಗೆ ಇದೆಲ್ಲ ತೋರಿಸ್ತೀನಿ ಮಾಡ್ತೀನಿ ಅಂತ ಯಾರು ಬರೋದಿಲ್ಲ ನಮ್ಮನ್ನ ಸೇವ್ ಮಾಡೋದಕ್ಕೆ. ಯು ಹ್ಯಾವ್ ಟು ಸೇವ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಸಪೋರ್ಟ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ನಿಮಗೆ ನೀವು ಸಪೋರ್ಟ್ ಮಾಡ್ಕೊಳ್ಬೇಕು. ನಿಮಗೆ ನೀವು ಲೀಡರ್ ಆಗಬೇಕು. ನೀವು ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಎನರ್ಜಿ ಬಂದು ಬೇರೆಯವ್ರಿಗೆ ಕಂಟೇಜಿಯಸ್ ಅಂತ ಅಂದರೆ ಬೇರೆಯವ್ರಿಗೂ ಮೋಟಿವೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಪೋರ್ಟ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಟೂಲ್ಸ್ಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಸೋರ್ಸಸ್ಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಜನರು ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೊದಲು ನಾವು ಬದಲಾದಾಗ ಹೊರಗಡೆ ಬೇರೆಲ್ಲ ಬದಲಾಗೋದಕ್ಕೆ ಸ್ಟಾರ್ಟ್ ಆಗೋದು. ಸೊ ಬೇಸಿಕ್ಲಿ ನಿಮ್ಮ ರೀಡಿಂಗ್ನಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಮೂವ್ ಫಾರ್ವರ್ಡ್. ನೀವೇನೇ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಫೋಕಸ್ ಆನ್ ಯುವರ್ ಗೋಲ್. ಲೈಕ್ ನಿಮ್ಮ ಗಮನ ನಿಮ್ಮ ಗೋಲ್ ಮೇಲೆ ಇರಲಿ. ಐ ಫೋಕಸ್ ಆನ್ ಮೈ ಗೋಲ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ದಿಸ್ ಇಸ್ ದ ಕಾರ್ಡ್ ಆಫ್ ಕನ್ಫ್ಯೂಷನ್ ಆ್ಯಂಡ್ ಓವರ್ ಥಿಂಕಿಂಗ್. ಸಿಚುವೇಶನ್ ಬಗ್ಗೆ ಮಾಡೋದು ಬೇಡವಾ, ಹಿಂಗೆ ಹೋಗೋದಾ ಹಂಗೆ ಹೋಗೋದಾ, ನನ್ನ ಕೈಲಿ ಹೆಂಗೆ ಸಾಧ್ಯ. ಸೊ ದಟ್ ಈಸ್ ಆಲ್ ದ ಕ್ವೆಶನ್ಸ್ ಆ್ಯಂಡ್ ಓವರ್ ಥಿಂಕಿಂಗ್ ಈ ಪರ್ಟಿಕ್ಯುಲರ್ ಕಾರ್ಡಲ್ಲಿ. ಜಸ್ಟ್ ಡೂ ಇಟ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನ ಪುಷ್ ಮಾಡ್ತಾ ಇರೋದು ಇವತ್ತು. ಬಿಕಾಸ್ ಒನ್ಸ್ ಯು ಡೂ ಇಟ್, ಎಲ್ಲ ರೀಸನ್ಸು ಡ್ರಾಪ್ ಆದಾಗ, ಎಲ್ಲ ಕ್ವೆಶನ್ಸ್ ಡ್ರಾಪ್ ಆದಾಗ, ಎಲ್ಲ ಬ್ಲೇಮ್ ಡ್ರಾಪ್ ಆದಾಗ, ಬೇರೆಯವ್ರ ಸ್ಟೋರಿಯಲ್ಲಿರುವಂಥ ಕಂಪ್ಯಾರಿಸನ್ ಡ್ರಾಪ್ ಆದಾಗ, ನಮ್ಮ ಸ್ಟೋರಿನ ನಾವು ಬರ್ಕೊಳ್ಳೋದಕ್ಕೆ ಶುರು ಆದಾಗ, ನಮಗೆ ಕೊಟ್ಟಿರೋವಂಥ ಸೀಡನ್ನು, ನಮಗೆ ಪಪಾಯ ಸೀಡ್ ಕೊಟ್ಟಿದ್ರೆ ದೇವರು ನಾವು ಅದರಿಂದ ಪೊಮಗ್ರಾನೆಟ್ ಸೀಡಕ್ಕೆ ಕಂಪೇರ್ ಮಾಡಿಕೊಂಡು ಅವ್ರದ್ದು ಆ ಮರದಲ್ಲಿ ಬೆಳೀತಾ ಇರೋ ಪೊಮೊಗ್ರಾನೆಟ್ ಚೆನ್ನಾಗಿದೆ, ನಾನು ನೋಡಿದ್ರೆ ಪಪಾಯ ಆಗಿದ್ದೀನಿ ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ವಿ ಆರ್ ಪಪಾಯ, ವಿ ಆರ್ ಸ್ವೀಟ್, ವಿ ಆರ್ ಲೈಕ್ ಬಿಗ್, ವಿ ಆರ್ ಜ್ಯೂಸಿ ಆ್ಯಂಡ್ ವಿ ಆರ್ ರಿಚ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ವಾಟ್ ಎವರ್. ನಮ್ಮ ಸೀಡ್ಗೆ ಇರುವಂಥ ಶಕ್ತಿ ಅದನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಡೈರೆಕ್ಷನಲ್ಲಿ ಬೆಳೆಯೋದ್ರ ಮೇಲೆ ಫೋಕಸ್ ಮಾಡೋಣ. ಸೊ ಪೊಮೊಗ್ರಾನೆಟ್ಗೂ ಅದರದ್ದೇ ಆದ ಪ್ಲೇಸ್ ಇದೆ. ಸೊ ನೀವು ಪಪಾಯ ಆದರೆ ಯು ಚೂಸ್ ದ ಫ್ರೂಟ್, ನೀವು ಯಾವ ಫ್ರೂಟ್ ಬೇಕಂತ. ನನ್ನ ಫೇವ್ರೆಟ್ ಫ್ರೂಟ್ ಪಪಾಯ. ಸೊ ಐ ಆಮ್ ಜಸ್ಟ್ ಕಂಪೇರಿಂಗ್ ಅದನ್ನು. ಸೊ ಯುವರ್ ಪಪಾಯ ಆರ್ ಯುವರ್ ಪೊಮೊಗ್ರಾನೆಟ್ ಆರ್ ಯುವರ್ ಆ್ಯಪಲ್ ಸೀಡ್, ನಿಮ್ಮನ್ನು ಕಂಪೇರ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ದಟ್ ಈಸ್ ಯುವರ್ ಸ್ಟ್ರೆಂತ್, ದಟ್ ಈಸ್ ಯುವರ್ ಸ್ಟೆಬಿಲಿಟಿ. ಅದ್ರ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ದೆನ್ ಕೀಪ್ ಗೋಯಿಂಗ್ ಫಾರ್ವರ್ಡ್. ಆ್ಯಂಡ್ ಈ ಡಿಸಿಷನ್ ಮಾಡಿದಾಗ ಎಂಟೈರ್ ಯೂನಿವರ್ಸು ನೀವು ನಡೆಯುವಂಥ ಡೈರೆಕ್ಷನಲ್ಲಿ ಸಪೋರ್ಟ್ ತರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಗ್ರೂಪ್ ನಂಬರ್ 1, ಯು ಆರ್ ವೆರಿ ವೆರಿ ಸ್ಟ್ರಾಂಗರ್. ನೀವು ಅಂದ್ಕೊಳ್ಳೋದಕ್ಕಿಂತ 100 ಪಟ್ಟು ಜಾಸ್ತಿ ಸ್ಟ್ರಾಂಗು. ನೀವು ಅಂದ್ಕೊಳ್ತಾ ಇರೋದಕ್ಕಿಂತ 100 ಪಟ್ಟು ಜಾಸ್ತಿ ಕೇಪಬಲ್ಲು. ನೀವು ಅಂದ್ಕೊಳ್ತಾ ಇರೋದಕ್ಕಿಂತ 100 ಪಟ್ಟು ಜಾಸ್ತಿ ನಿಮ್ಮ ಒಂದು ವಿಲ್ ಪವರು, ಪೇಷನ್ಸ್ ಇರೋದು. ಸೊ ಅಕ್ಸೆಪ್ಟ್ ದ್ಯಾಟ್ ಆ್ಯಂಡ್ ಜಸ್ಟ್ ಡೂ ಇಟ್. ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆಗಿದ್ದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಜಸ್ಟ್ ಡೂ ಇಟ್, ಮೇಕ್ ಡೆಸಿಷನ್ಸ್, ಫಾಲೋ ಥ್ರೂ, ಸ್ಟೇ ಡಿಸಿಪ್ಲಿನ್ಡ್ ಆ್ಯಂಡ್ ಗೋ ಫಾರ್ವರ್ಡ್. ಗ್ರೂಪ್ ನಂಬರ್ 1. ಆಲ್ಸೋ ಕೆಳಗಡೆ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಹಾಕಿರ್ತೀನಿ. ಡೋಂಟ್ ಫರ್ಗೆಟ್ ಟು ಫಾಲೋ. ರೆಗ್ಯುಲರ್ ಆಗಿ ರೀಡಿಂಗ್ಸು ಅಥವಾ ಎನರ್ಜಿ ಅಪ್ಡೇಟ್ಸ್ ಅಲ್ಲೂ ಕೊಡ್ತಾ ಇರ್ತೀನಿ. ಆಲ್ರೈಟ್, ಐ ವಿಲ್ ಸಿ ಯು ಅಗೇನ್ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಅಥವಾ ನಿಮ್ಮ ಗ್ರೂಪನ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇದುವರೆಗೂ ನಡೀತಾ ಇದ್ದಂಥ ಇಂಟ್ರೋನಲ್ಲಿ ಗ್ರೂಪ್ ನಂಬರ್ 1 ನಡೀತಾ ಇದ್ದಂಥ ಮ್ಯೂಸಿಕ್ಕು ಸಡನ್ನಾಗಿ ಸ್ಟಾಪ್ ಆಯಿತು. ಎಷ್ಟು ಸಲ ಟ್ರೈ ಮಾಡಿದ್ರು ಅದನ್ನು ಪ್ಲೇ ಮಾಡೋದಕ್ಕಾಗ್ತಾ ಇರಲಿಲ್ಲ. ಮೇ ಬಿ ಆ ಫೈಲ್ ಕರಪ್ಟ್ ಆಗಿರ್ಬೋದು ಅಥವಾ ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್. ಸಡನ್ನಾಗಿ ಇಂಟರ್ನೆಟ್ ವರ್ಕ್ ಆಗೋದಕ್ಕೆ ಸ್ಟಾಪ್ ಆಯಿತು. ಸೊ ಹ್ಯಾಡ್ ಟು ಚೇಂಜ್ ದ ಸಾಂಗ್. ಆಲ್ರೆಡಿ ಡೌನ್ಲೋಡ್ ಆಗಿದ್ದಂಥ ಸಾಂಗನ್ನು ಪ್ಲೇ ಮಾಡಬೇಕಾಗಿ ಬಂತು. ಸೊ ದೇರ್ ಇಸ್ ಅ ಡಿಫ್ರೆಂಟ್ ಸಾಂಗ್ ಆರ್ ಅ ಡಿಫ್ರೆಂಟ್ ಮ್ಯೂಸಿಕ್ ನಿಮ್ಮ ಗ್ರೂಪಲ್ಲಿ. ಸೊ ಡೆಫಿನೆಟ್ಲಿ ದರ್ ಇಸ್ ಲಾಟ್ ಆಫ್ ನ್ಯೂ ಚೇಂಜಸ್. ಇದುವರೆಗೂ ಇದ್ದಿದ್ದ ಸ್ಟೋರಿ, ಇದುವರೆಗೂ ಇದ್ದಿದ್ದ ಸಾಂಗು, ಇದುವರೆಗೂ ಇದ್ದಿದ್ದ
ಲೈಕ್ ಸ್ಟ್ಯಾಗ್ನೆನ್ಸಿ ಆರ್ ಸ್ಲೋನೆಸ್ ಆರ್ ಹರ್ಮಿಟ್ ಮೋಡಲ್ಲಿ ಇದ್ದಿದ್ದು, ಲೈಕ್ ಏನೂ ಆಗ್ತಿರ್ಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದಿದ್ದು, ಇಟ್ ಈಸ್ ಆಲ್ ಚೇಂಜಿಂಗ್ ಅಂತ ಹೇಳ್ತಾ ಇರೋದು ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆಲ್ರೆಡಿ ಈ ಚೇಂಜಸ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಆಲ್ರೆಡಿ ಈ ಚೇಂಜ್ದು ಸ್ವಲ್ಪ ಟೇಸ್ಟ್ ನಿಮಗೆ ಸಿಕ್ಕಿರ್ಬೋದು, ಆಲ್ರೆಡಿ ನಿಮ್ಮ ಸೆಲ್ಫ್ ರಿಫ್ಲೆಕ್ಷನ್ ಜರ್ನಿನಲ್ಲಿ ನೀವು ಇರ್ಬೋದು. ಏನು ಬೇಕು ಜೀವನದಲ್ಲಿ, ಯಾವ ಥರ ನಾನು ಮುಂದೆ ಹೋಗಬೇಕು ಅಥವಾ ಏನು ಯಾವ ಥರ ಒಂದು ಪ್ಲ್ಯಾನ್ ಮಾಡಬೇಕು ನನ್ನ ಫ್ಯೂಚರ್ಗೆ, ಮತ್ತು ಎಷ್ಟೊಂದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳೂ ಕೂಡ ಎಷ್ಟೊಂದು ಬದಲಾಗ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಸೊ ಬೇಸಿಕ್ಲಿ ದ ಎಂಟೈರ್ ಸಾಂಗ್ ಇಸ್ ಚೇಂಜಿಂಗ್. ನಿಮ್ಮ ಎಂಟೈರ್ ಐಡೆಂಟಿಟಿ ಚೇಂಜ್ ಆಗ್ತಾ ಇರೋದು, ನಿಮ್ಮ ಪರ್ಸ್ನಾಲಿಟಿ ಚೇಂಜ್ ಆಗ್ತಾ ಇರೋದು. ದೆರ್ ಇಸ್ ಲಾಟ್ ಆಫ್ ಚೇಂಜ್ ಆ್ಯಂಡ್ ಶಿಫ್ಟ್ ಆ್ಯಂಡ್ ನ್ಯೂನೆಸ್ ಆ್ಯಂಡ್ ನ್ಯೂ ಸಾಂಗ್ ಬೇಸಿಕ್ಲಿ ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ಆ್ಯಪ್ಟಾಗಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಗ್ರೂಪ್ ನಂಬರ್ 2ನಲ್ಲಿ ದಿಸ್ ಬಿ ಸ್ಪಿರಿಟ್ ಬಂದು ಇಟ್ ಇಸ್ ಸಮ್ಮರ್, ಇಟ್ ಇಸ್ ಹನಿ, ಇಟ್ ಇಸ್ ಸ್ವೀಟ್ನೆಸ್. ಸೊ ಜೀವನದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳಿಂದ ನೀವು ಸ್ವಲ್ಪ ಆ ಸೈಲೆನ್ಸ್ಗೆ ಹೋಗಿರ್ಬೋದು, ತುಂಬ ರಿಫ್ಲೆಕ್ಟಿವ್ ಮೋಡ್ಗೆ ಹೋಗಿರ್ಬೋದು. ಯಾಕೆ ಜೀವನ ಈ ಥರ, ಏನು ಮಾಡಬೇಕು, ಮುಂದೆ ಯಾವ ಥರ ಇರಬೇಕು, ಮುಂದೆ ಯಾವ ಥರ ರಿಲೇಷನ್ಶಿಪ್ ಇರಬೇಕು, ಈ ಕೆಲಸದಲ್ಲಿರಬೇಕಾ, ಕೆಲಸ ಬದಲಾಯಿಸಬೇಕಾ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ. ಸೊ ಎಷ್ಟೊಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಮೂಡ್ತಾ ಇದ್ದಿರ್ಬೋದು. ಅದ್ರ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇದ್ದಿರ್ಬೋದು. ಈಗ ಆಲ್ರೆಡಿ ನೀವು ಆಲೋಚನೆ ಮಾಡ್ತಾ ಇರೋವಂಥ ಫೇಸಲ್ಲಿ ಇರ್ಬೋದು. ಎಷ್ಟೊಂದು ಬದಲಾವಣೆಗಳು ತರಬೇಕು ಅಂತ ನಿಮಗೆ ನಿಮ್ಮ ಸೋಲ್ ಲೆವೆಲಲ್ಲಿ ಅನ್ನಿಸ್ತಿರ್ಬೋದು. ಡಯಟಿಂದ ಹಿಡ್ದು ನಿಮ್ಮ ಲೈಫ್ ಸ್ಟೈಲಿಂದ ಹಿಡ್ದು ನೀವು ಆಡುವಂಥ ಮಾತುಗಳು, ಆಡುವಂಥ ಉಪಯೋಗಿಸೋವಂಥ ಪದಗಳಿಂದ ಹಿಡ್ದು ನಿಮ್ಮ ಎಂಟೈರ್ ಡಿಮೀನರ್, ಲೈಕ್ ನಿಮ್ಮ ಓವರ್ ಆಲ್ ಪರ್ಸ್ನಾಲಿಟಿ ಶಿಫ್ಟ್ ಆಗ್ತಾ ಇರೋದು ಪ್ರಾಬಬ್ಲಿ ಈಸ್ ವೆರಿ ಎವಿಡೆಂಟ್ ನಿಮಗೆ ಈ ಸಮಯದಲ್ಲಿ. ಕೆಲವ್ರಿಗೆ ಇಟ್ ಈಸ್ ವೆರಿ ಕ್ಲಿಯರ್, ನಿಮಗೆ ಮುಂಚಿನ ಥರ ನಾನು ಇರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ಕೆಲವೊಂದು ಬದಲಾವಣೆಗಳಾಗಲೇಬೇಕು ಅಂತ ಹೇಳಿ ಆ ಚೇಂಜಸ್ನ ಮಾಡುವಂಥ ಒಂದು ಪ್ರಾಸೆಸ್ಸಲ್ಲಿರ್ಬೋದು. ಇನ್ನು ಕೆಲವರು ಇನ್ನೂ ಆ ಪ್ರಾಸೆಸ್ಗೆ ಮೂವ್ ಆಗಿಲ್ಲ, ಬಟ್ ಸ್ಲೋ ಆಗಿ ಆ ಡೈರೆಕ್ಷನಲ್ಲಿ ಹೋಗ್ತಾ ಇರೋರು ಇರ್ಬೋದು. ಬಟ್ ಈ ಗ್ರೂಪು ದಿಸ್ ಇಸ್ ಫುಲ್ ಆಫ್ ಚೇಂಜಸ್. ಓಕೆ, ಆ್ಯಂಡ್ ಆಲ್ಸೋ ಚೇಂಜ್ ಇನ್ ಸ್ಟ್ಯಾಟಸ್ ಅಂದರೆ ಇದುವರೆಗೂ ಏನೂ ಆಗ್ತಾ ಇರಲಿಲ್ಲ, ತುಂಬ ಸ್ಲೋ ಇತ್ತು, ತುಂಬ ಸ್ಟ್ಯಾಗ್ನೆನ್ಸ್ ಇತ್ತು. ಇದೇ ಕೆಲಸದಲ್ಲಿ ಇದೇ ಮೊನೋಟನಸ್ ಲೈಫ್ ನಡೀತಾ ಇದೆ, ಇದೇ ಕೆಲಸ, ಇದೇ ಥರ ಎದ್ದೇಳೋದು, ಇದೇ ಥರ ಕೆಲಸಕ್ಕೆ ಹೋಗೋದು, ಹೀಗೆ ಬರೋದು. ಸೊ ದಿಸ್ ಈಸ್ ಅ ರೂಟೀನ್, ಲೈಕ್ ದೆರ್ ಈಸ್ ನಥಿಂಗ್ ಇಂಟ್ರೆಸ್ಟಿಂಗ್ ಆರ್ ಇಂಪಾರ್ಟೆಂಟ್ ಅಂತ ಇರೋರು ನಿಮ್ಮ ಲೈಫಲ್ಲಿ ಚೇಂಜಸ್ಸು, ನಿಮ್ಮ ಈ ಸೋಲ್ ವಾಯ್ಸ್ ಏನಿದೆ ಇಟ್ ಈಸ್ ಟ್ರೈಂಗ್ ಟು ಬ್ರಿಂಗ್ ಸ್ವಲ್ಪ ಎಕ್ಸೈಟ್ಮೆಂಟನ್ನು ಅಥವಾ ಮಾಡಬೇಕಾಗಿರುವಂಥ ಬದಲಾವಣೆಗಳನ್ನ ನಮ್ಮ ಜೀವನಕ್ಕೆ ಮಾಡೋದಕ್ಕೆ ಈ ಸಮಯದಲ್ಲಿ ನಿಮಗೆ ಪುಷ್ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ದೇ ಆರ್ ವೆರಿ ಸ್ಟ್ರಾಂಗ್ಲಿ ಅಗ್ರೀಯಿಂಗ್ ಆ್ಯಂಡ್ ಅಕ್ಸೆಪ್ಟಿಂಗ್ ಎಸ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಸ್ಟ್ರಾಂಗ್ ಆಗಿ ಎಸ್ ಅಂತ ಹೇಳ್ತಾ ಇದ್ರು. ಗ್ರೂಪ್ ನಂಬರ್ 1ಗೂ ಎಸ್ ಅಂತ ಹೇಳ್ತಾ ಇದ್ರು, ಬಟ್ ಬೇರೆ ಕಾರಣಗಳಿಗೆ ನಿಮ್ಮ ಗ್ರೂಪಿಗೆ ಬಂದು ಗೈಡೆನ್ಸ್ಗಿಂತ ಜಾಸ್ತಿ ನಿಮಗೆ ಆಗ್ತಾ ಇರೋವಂಥ ಚೇಂಜಸ್ಸು, ನಿಮ್ಮ ಒಳಗಡೆ ಬರ್ತಾ ಇರೋವಂಥ ವಾಯ್ಸನ್ನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ಕನ್ಫರ್ಮ್ ಮಾಡ್ತಾ ಇರೋದು. ಎಸ್, ಆ ವಾಯ್ಸು ಬರ್ತಾ ಇರೋದು ನಿಮಗೆ ಈ ಬದಲಾವಣೆ ಮಾಡಬೇಕಂತ ಅನ್ನಿಸ್ತಾ ಇರೋದಕ್ಕೆ ಕಾರಣ ನಿಮ್ಮ ಲೈಫನ್ನ ಆ ಟರ್ನಿಂಗ್ ಪಾಯಿಂಟಲ್ಲಿದ್ದೀರಾ, ತುಂಬ ಇಂಪಾರ್ಟೆಂಟ್ ಫೇಸಲ್ಲಿದ್ದೀರಾ ನಿಮ್ಮ ಲೈಫಲ್ಲಿ. ಯು ಆರ್ ಮೂವಿಂಗ್ ಇನ್ ಅ ಡಿಫ್ರೆಂಟ್ ಡೈರೆಕ್ಷನ್. ಕೆಲವರು ಕಂಪ್ಲೀಟಾಗಿ ನಿಮ್ಮ ಡೈರೆಕ್ಷನನ್ನು ಚೇಂಜ್ ಮಾಡಿಬಿಟ್ಟಿರ್ಬೋದು ಅಥವಾ ಮಾಡ್ತಾ ಇರ್ಬೋದು. ಮೇ ಬಿ ಸಾಫ್ಟ್ವೇರ್ ಇಂಜಿನಿಯರ್ ಇರೋರು ಸಡನ್ನಾಗಿ ನನಗೆ ಇದು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಲೈಕ್ ಆರ್ಟ್ ಕ್ಲಾಸ್ಗೆ ಹೋಗೋದು, ಅಥವಾ ಮಾಮೂಲಿ ಅಲ್ಲ, ಲೈಕ್ ರೆಗ್ಯುಲರ್ ಜಾಬ್ಸಲ್ಲಿದ್ದವರು 9 to 5 ಜಾಬ್ಸಲ್ಲಿ ಸಡನ್ನಾಗಿ ನೋ ಐ ಕ್ಯಾನ್ ನಾಟ್ ಡೂ ದಿಸ್ ಅಂತ ಹೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ಬೋದು. ಅಥವಾ ಕೆಲವರು ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ಗಳು ತೊಗೊಂಡಿರ್ಬೋದು. ಅಥವಾ ಮನೆಯಲ್ಲೇ ಓಕೆ ನಾನು ಈ ಥರ ಮನೇನ ನೋಡೋಕ್ಕಾಗೋದಿಲ್ಲ, ಐ ಹ್ಯಾವ್ ಟು ಚೇಂಜ್ ಅಂತ ಹೇಳಿ ಮೇ ಬಿ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇರ್ಬೋದು, ಕಲರ್ ಚೇಂಜ್ ಮಾಡ್ತಾ ಇರ್ಬೋದು, ವಾಲ್ಪೇಪರ್ ಚೇಂಜ್ ಮಾಡ್ತಾ ಇರ್ಬೋದು, ಕೆಲವರು ಡಯಟ್ಸ್ನ ಚೇಂಜ್ ಮಾಡ್ತಾ ಇರ್ಬೋದು, ಕೆಲವೊಂದು ಜಂಕ್ನ ಮನೆಯಿಂದ ತೆಗೆದು ಬಿಸಾಕ್ತಾ ಇರ್ಬೋದು, ಹಳೆದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇರ್ಬೋದು, ವಾರ್ಡ್ರೋಬ್ಗಳು ಕ್ಲಿಯರ್ ಮಾಡ್ತಾ ಇರ್ಬೋದು. ದೆರ್ ಇಸ್ ಲಾಟ್ ಆಫ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಆ್ಯಂಡ್ ನ್ಯೂ ಬಿಗಿನಿಂಗ್. ಆ ವೆಲ್ಕಮ್ ಮಾಡೋಕ್ಕೆ ಈ ಹಬ್ಬಕ್ಕೆ ಮುಂಚೆ ನಾವು ಎಲ್ಲ ಕ್ಲೀನ್ ಮಾಡಿ ಧೂಳು ತೆಗೆದು ಸ್ಪೈಡರ್ ವೆಬ್ ತೆಗೆದು ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಟು ಲೈಕ್ ಯಾವುದಕ್ಕೂ ಪ್ರಿಪೇರ್ ಆಗ್ತೀವಲ್ಲ, ಆ ಥರ ಒಂದು ಎನರ್ಜಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಅಕ್ನಾಲೇಜ್ ಮಾಡ್ತಾ ಇರೋದು, ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಇದೆಲ್ಲ ಆಗ್ತಾ ಇರೋದು ಬಿಕಾಸ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಅ ಮೇಜರ್ ಚೇಂಜ್ ಆ್ಯಂಡ್ ಶಿಫ್ಟ್ ನಿಮ್ಮ ಒಳಗಡೆ. ಸೊ ನಿಮ್ಮ ಡೈರೆಕ್ಷನ್ನು, ನೀವು ನಡೀತಾ ಇರುವಂಥ ದಾರಿ ಕಂಪ್ಲೀಟಾಗಿ ಬದಲಾಗ್ತಾ ಇದೆ ಅಂತಂದರೆ ಡೋಂಟ್ ಸ್ಟಾಪ್ ಆರ್ ಡೋಂಟ್ ಫೋರ್ಸ್. ನಾನು ಮುಂಚೆ ಥರನೇ ಯಾಕಿಲ್ಲ, ಅಥವಾ ಯಾಕೆ ಈ ಥರ ಬದಲಾಗ್ತಾ ಇದೆ, ಯಾಕೆ ನನಗೆ ಈ ಥರ ಅನ್ನಿಸ್ತಾ ಇದೆ. ಮೇ ಬಿ ಮುಂಚೆ ಇಷ್ಟ ಇದ್ದಿದ್ದು ಫುಡ್ಡು ನಿಮಗೆ ಇವಾಗ ಇಷ್ಟ ಇಲ್ಲದೆ ಇರ್ಬೋದು. ಮೇ ಬಿ ಮುಂಚೆ ತುಂಬ ಸ್ಪೈಸಿ ತಿಂತಿದ್ರಿ, ಈಗ ಸ್ವಲ್ಪ ಬ್ಲಾಂಟ್ ಫುಡ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಅಥವಾ ಮೇ ಬಿ ಲೆಮನ್ ಜ್ಯೂಸ್ ನಿಮಗೆ ತುಂಬ ಇಷ್ಟ, ಈಗ ಸಡನ್ನಾಗಿ ಲೆಮನ್ ಜ್ಯೂಸ್ ಕುಡಿದ್ರೆ ಮೇ ಬಿ ದೇರ್ ಇಸ್ ಕೈಂಡ್ ಆಫ್ ಹಾರ್ಟ್ ಬರ್ನ್ ನಿಮ್ಮ ಚೆಸ್ಟಲ್ಲಿ. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಗಿವಿಂಗ್ ಸಮ್ ಎಕ್ಸಾಂಪಲ್ಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು. ಸೊ ದೇರ್
ದೆರ್ ಇಸ್ ಅ ಸಟಲ್ ಶಿಫ್ಟ್, ಕೆಲವ್ರಿಗೆ ಸ್ಲೈಟ್ ಶಿಫ್ಟ್ಸ್ ನೀವು ಸ್ವಲ್ಪ ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಇನ್ನು ಕೆಲವ್ರಿಗೆ ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಬೋಲ್ಡ್ ಚೇಂಜಸ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋದು. ಆ್ಯಂಡ್ ಅಕ್ನಾಲೇಜ್ ಮಾಡಿ, ಹೌದು ಮುಂಚಿನ ಥರ ಇರೋದಕ್ಕಾಗೋದಿಲ್ಲ, ಮುಂಚೆ ಇಷ್ಟ ಇದ್ದಂಥ ಕ್ರೈಮ್ ಡೈರಿ ನನಗೆ ಇವಾಗ ನೋಡೋದಕ್ಕಾಗೋದಿಲ್ಲ, ಮುಂಚೆ ನನಗೆ ತುಂಬ ಸ್ಪೈಸಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಇವಾಗ ನನಗೆ ಆ ಥರ ತಿನ್ನೋದಕ್ಕಾಗೋದಿಲ್ಲ, ಲೈಟಾಗಿ ಸಾತ್ವಿಕವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಹೌದು ಮುಂಚೆ ಮೆಡಿಟೇಷನ್ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಇವಾಗ ಮೆಡಿಟೇಷನ್ ಮಾಡಬೇಕಂತ ಅನ್ನಿಸ್ತಾ ಇದೆ. ಏನೇನೋ ಹೊಸ ಇಂಟ್ರೆಸ್ಟ್ಗಳು ಜಾಸ್ತಿ ಆಗ್ತಾ ಇದೆ, ಕ್ರಿಯೇಟಿವ್ ಇಂಟ್ರೆಸ್ಟ್ಗಳು ಜಾಸ್ತಿ ಆಗ್ತಾ ಇದೆ. ನನ್ನ ಹಾಬೀಸ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಮನೆಯಲ್ಲಿ ಕರ್ಟನ್ ಚೇಂಜ್ ಮಾಡಬೇಕಂತ ಅನ್ನಿಸ್ತಾ ಇದೆ, ಲೈಕ್ ನನ್ನ ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು, ವಾಟ್ ಎವರ್ ಇಟ್ ಈಸ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಎಸ್ ಇಟ್ ಈಸ್ ಆಲ್ ಹ್ಯಾಪನಿಂಗ್ ಬಿಕಾಸ್ ಇಟ್ ಇಸ್ ಟೈಮ್. ನಿಮ್ಮ ಒಳಗಡೆ ಆಗ್ತಾ ಇರೋಂಥ ಶಿಫ್ಟ್ಗಳು ಹೆಚ್ಚು ನಿಮ್ಮ ಸೋಲ್ ಬ್ಲೂ ಪ್ರಿಂಟ್ ಏನಿದೆ, ನಿಮ್ಮ ಸೋಲ್ ಪ್ಲ್ಯಾನ್ ಏನಿದೆ ಆ ಡೈರೆಕ್ಷನಿಗೆ ನಿಮ್ಮನ್ನ ಮೂವ್ ಮಾಡ್ತಾ ಇರೋದು ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ದೆರ್ ಇಸ್ ಫೇಸಸ್, ಯು ಆರ್ ಗೋಯಿಂಗ್ ಥ್ರೂ ಅ ಮೇಜರ್ ಶಿಫ್ಟ್ ಆ್ಯಂಡ್ ಚೇಂಜ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. And we have the Empress energy, like heart-based lifestyle, like organic lifestyle, simple lifestyle. ಆದಷ್ಟು ಜೀವನನ ಕಾಂಪ್ಲಿಕೇಟ್ ಮಾಡ್ಕೊಳ್ದಿರ, ನನ್ನ ಮನೇಲಿ ಇರೋವಂಥ ವಸ್ತುಗಳನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ದಿರ, ಬೇಡದೇ ಇರೋವಂಥ ಐಟಮ್ಸ್ ಇಲ್ದಿರ. ಲೆಟ್ಸೆ ಮನೆಯಲ್ಲಿ ಒಂದು 50 ಐಟಮ್ ಇದ್ದರೆ 50 ಐಟಮ್ಗೂ ಅದರದ್ದೇ ಆದಂಥ ಜಾಗ ಇದೆ, ಅದರದ್ದೇ ಆದಂಥ ಮೀನಿಂಗ್ ಇದೆ, ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ ನನ್ನ ಲೈಫಲ್ಲಿ. ಇದ್ರ ಮೇಲೆ ಒಂದು ಐಟಮೂ ಸುಮ್ಮನೆ ಇರಲಿ ಅಂತ ಯಾವುದೂ ಇಟ್ಟಿಲ್ಲ ನಾನು, ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಕ್ಯಾರೆಕ್ಟರ್ ಇದೆ. ಸೊ ದಟ್ ಈಸ್ ಹೌ ಯು ಆರ್ ಅಲೈನಿಂಗ್ ನಿಮ್ಮ ಸೋಲ್ ಪ್ಲ್ಯಾನಿಗೆ ಅಥವಾ ನಿಮ್ಮ ಸೋಲ್ ಪಾತ್ಗೆ, ಲೈಕ್ ಯು ಆರ್ ಫೈನ್ ಟ್ಯೂನಿಂಗ್ ನಿಮ್ಮ ನೆಕ್ಸ್ಟ್ ಡೈರೆಕ್ಷನನ್ನು, ನೀವು ನಡೀತಾ ಇರೋವಂಥ ಪಾತನ್ನು. ಆ್ಯಂಡ್ ದೆರ್ ಇಸ್ ಲಾಡ್ ಆಫ್ ಸಮ್ಮರ್ ಆ್ಯಂಡ್ ನ್ಯೂನೆಸ್, ಆ ಸ್ವೀಟ್ನೆಸ್, ನಿಮ್ಮ ಈ ಪೇಷನ್ಸ್ಗೆ, ನಿಮ್ಮ ಹಾರ್ಡ್ ವರ್ಕ್ಗೆ ರಿವಾರ್ಡ್ ಕೊಡ್ತಾ ಇರೋವಂಥ ಒಂದು ಎನರ್ಜಿ, ಹೊಸ ಫ್ರೆಂಡ್ಶಿಪ್ಗಳಾಗುವಂಥ ಎನರ್ಜಿ ಇದು, ಹೊಸ ಜನರನ್ನ ಭೇಟಿ ಮಾಡುವಂಥ ಎನರ್ಜಿ, ಹೊಸ ಸೋಲ್ ಟ್ರೈಬು, ಹೊಸ ಸೋಲ್ ಫ್ಯಾಮಿಲಿ ಅಥವಾ ಸೋಲ್ ಮೇಟ್ ಬರುವಂಥ ಒಂದು ಸಮಯ ಇದು. ಯಾಕೆಂದರೆ ನೀವು ಜಾಗ ಕ್ಲಿಯರ್ ಮಾಡಿಕೊಡ್ತಾ ಇದ್ದೀರಾ ಹೊಸ ಎನರ್ಜಿ ಬರೋದಕ್ಕೆ, ಹೊಸ ಒಂದು ಲೈಫ್ ಶುರು ಆಗೋದಕ್ಕೆ. ಸೊ ದೆರ್ ಇಸ್ ಸಮಥಿಂಗ್ ವೆರಿ ಬ್ಯೂಟಿಫುಲ್ ಹ್ಯಾಪನಿಂಗ್ ನಿಮ್ಮ ಎನರ್ಜಿನಲ್ಲಿ. ದೆರ್ ಇಸ್ ಲಾಟ್ ಆಫ್ ಶಿಫ್ಟ್ ನಿಮ್ಮ ಎನರ್ಜಿನಲ್ಲಿ ಆ್ಯಂಡ್ ಇಟ್ ಈಸ್ ಹ್ಯಾಪನಿಂಗ್ ಗ್ರೂಪ್ ನಂಬರ್ 2. ಯಾಕೆಂದರೆ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಜೀವನ ಯಾವಾಗಲೂ ಹೀಗೆ ಇರೋದಿಲ್ಲ, ಯಾವಾಗಲೂ ನಾವು ಹುಟ್ಟಿದಾಗ ಹೀಗಿತ್ತು ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ, ಬದಲಾಗ್ತಾ ಇರುತ್ತೆ, ಫೇಸ್ಗಳಲ್ಲಿ ಬದಲಾಗ್ತಾ ಇರುತ್ತೆ, ಸಿಚುವೇಶನ್ಗಳು ಬದಲಾಗ್ತಾ ಇರುತ್ತೆ, ಜನರು ಬದಲಾಗ್ತಾ ಇರ್ತಾರೆ, ಜನರು ಬರ್ತಾ ಇರ್ತಾರೆ, ಜನರು ಬಿಟ್ಟು ಹೋಗ್ತಾ ಇರ್ತಾರೆ, ಸೀಸನ್ಸ್ ಬರ್ತಾ ಇರುತ್ತೆ, ಸೀಸನ್ ಹೋಗ್ತಾ ಇರುತ್ತೆ. ಸೊ ನಾನು ಕೂಡ ನನ್ನ ಲೈಫು ಕೂಡ ಒಂದು ಸೀಸನ್ ಥರ, ಈಗ ನಾನು ಹೋಗ್ತಾ ಇರೋವಂಥ ಸೀಸನ್ನು, ನನ್ನ ನೆಕ್ಸ್ಟ್ ಸೀಸನ್ ಬಂದು ನನ್ನ ಸಮ್ಮರ್ ಸೀಸನಿಗೆ ಹೋಗ್ತಾ ಇದ್ದೀನಿ. ಸಮ್ಮರಲ್ಲಿ ಏನಾಗುತ್ತೆ, ಎಲ್ಲ ಬೆಳೆಯುತ್ತೆ, ಅಂದರೆ ನಾವು ಪಟ್ಟಂಥ ಲೇಬರ್ ಏನಿದೆ, ನಾವು ಬಿತ್ತಂಥ ಬೀಜ ಏನಿದೆ, ಅದು ಇವಾಗ ಬೆಳೆಯೋ ಅಂಥ ಸಮಯ. ನಾನು ಅದಕ್ಕೆ ನೀರು ಹಾಕಿದಾಗ ಈಗ ಆ ಸನ್ ರೇಸಿಂದ ಬ್ಯೂಟಿಫುಲ್ಲಾಗಿ ಅದು ಬೆಳೆಯುವಂಥ ಒಂದು ಸಮಯ. ಬ್ರೈಟ್ ಲೈಟ್ ನನ್ನ ಜೀವನದಲ್ಲಿ ತುಂಬುವಂಥ ಸಮಯ. ಸೊ ಯಾವಾಗ ಬ್ರೈಟ್ ಲೈಟ್ ನಮ್ಮ ಮನೆಯಲ್ಲಿ ಎಲ್ಲ ಕಾರ್ನರಲ್ಲಿ ಬೀಳುತ್ತೆ, ಸೊ ಎಲ್ಲಿ ಧೂಳಿದೆ, ಎಲ್ಲಿ ಕಸ ಇದೆ, ಎಲ್ಲಿ ಅನ್ವಾಂಟೆಡ್ ಐಟಮ್ಸ್ ಇದೆ, ಅದನ್ನೆಲ್ಲ ನಾನು ತೆಗೆದು ಹಾಕಿದಾಗ ಎಲ್ಲೇ ಸೂರ್ಯನ ಕಿರಣ ಬಿದ್ರೂ ಮನೆಯಲ್ಲಿ ಇಟ್ ಈಸ್ ಬ್ಯೂಟಿಫುಲ್, ಇಟ್ ಈಸ್ ರೇಡಿಯಂಟ್, ಇಟ್ ಈಸ್ ಡಿವೈನ್, ಇಟ್ ಈಸ್ ಸೇಕ್ರೆಡ್. ಸೊ ಆ ಥರ ಒಂದು ಸೇಕ್ರೆಡ್ ಲೈಫನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇರೋ ಥರ ಇದೆ. ಕೆಲವೊಬ್ಬರಿಗೆ ಡೆಫಿನೆಟ್ ಆಗಿ ರೆಸಿಸ್ಟೆನ್ಸ್ ಇದೆ, ಲೈಕ್ ಈ ಕಾರ್ಡಲ್ಲಿ ಹಳೆದನ್ನ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರೋರು, ಹಳೆ ಹ್ಯಾಬಿಟ್ಸ್ನ ಬಿಡೋದಕ್ಕೆ ಕಷ್ಟ ಆಗ್ತಾ ಇರೋರು, ಅಥವಾ ಹಳೆ ನೆನಪುಗಳನ್ನ ಬಿಡೋದಕ್ಕೆ ಕಷ್ಟ ಆಗ್ತಾ ಇರೋರು, ನಮ್ಮ ಜೀವನದಲ್ಲಿ ನಮ್ಮ ಅಲೈನ್ಮೆಂಟಲ್ಲಿ ಇಲ್ಲದೆ ಇರುವಂಥ ಜನರನ್ನ ಬಿಡೋದಕ್ಕೆ ಸ್ವಲ್ಪ ಆಲೋಚನೆ ಮಾಡ್ತಾ ಇರುವಂಥವ್ರು. ಬಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೋ ದಿಸ್ ಇಸ್ ಟೈಮ್ ಗ್ರೂಪ್ ನಂಬರ್ 2, ಯು ಆರ್ ರೆಡಿ ಎಲ್ಲ ಚೇಂಜಸ್ಗೆ. ಆ್ಯಂಡ್ ಆಲ್ಸೋ ಹೈ ಪ್ರಿಸ್ಟಸ್ ಕಾರ್ಡ್, ಒರಿಜಿನಲ್ ಟ್ಯಾರೋ ರೇಡರ್ ವೇಟಲ್ಲಿ ಹೈ ಪ್ರಿಸ್ಟಸ್ ಅದು ಕೈಯಲ್ಲಿ ದೆರ್ ವಿಲ್ ಬಿ ಅ ಪೊಮೊಗ್ರಾನೆಟ್. ಈ ಕಾರ್ಡಲ್ಲೂ ಪೊಮೊಗ್ರಾನೆಟ್ ಇರೋದು ಹಿಂದ್ಗಡೆ. ಗ್ರೂಪ್ ನಂಬರ್ 1ಗೂ ಪೊಮೊಗ್ರಾನೆಟ್ದು ಎಕ್ಸಾಂಪಲ್ ಕೊಟ್ಟರು, ಬಟ್ ಬೇರೆ ಡೈರೆಕ್ಷನಲ್ಲಿ. ಬಟ್ ನಿಮ್ಮ ಲೈಫಲ್ಲಿ ಇಟ್ ಇಸ್ ಟೈಮ್, ಲೈಕ್ ಮಲ್ಟಿಪ್ಲೈ ಆಗುವಂಥ ಸಮಯ ಇವಾಗ ನಿಮ್ಮ ಲೈಫಲ್ಲಿ. ಸೊ ನೀವು ಸ್ವಲ್ಪ ಆಲೋಚನೆ ಮಾಡ್ತಿದ್ರೆ ಹೆಂಗೆ ಬದಲಾಗ್ತಾ ಇಷ್ಟೊಂದು ಬದಲಾವಣೆ ಆಗಿಬಿಟ್ರೆ ನನ್ನನ್ನೇ ನಾನೇ ರೆಕಗ್ನೈಸ್ ಮಾಡ್ಕೊಳ್ದೇ ಇರೋ ಥರ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದು, ಇಟ್ಸ್ ಓಕೆ, ನಾವು ಯಾವಾಗಲೂ ಇದ್ದೇ ಥರನೇ ಇರೋ ಅವಶ್ಯಕತೆ ಇಲ್ಲ. ನಾವು ಒಂದು ಲೈಫ್ ಟೈಮಲ್ಲಿ ಒಂದು 50 ಸಲ ನಮ್ಮನ್ನು ನಾವು ರೀಇನ್ವೆಂಟ್ ಮಾಡಿಕೊಂಡ್ರೆ
ರೀಡಿಸ್ಕವರ್ ಮಾಡಿಕೊಂಡ್ರೆ ದಟ್ ಈಸ್ ದ ಹೆಲ್ದಿ ವೇ ಆಫ್ ಲೀವಿಂಗ್. ಯಾಕೆಂದರೆ ನಾವು ಒಂದೇ ರೀತಿ ಇದ್ದಾಗ ನಾವೆಲ್ಲೂ ಬೆಳವಣಿಗೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನಾವು ಬೆಳೀತಾ ಇದ್ದೀವಿ ಅನ್ನೋದಕ್ಕೆ ಸೂಚನೆ ನಾವು ಬದಲಾಗ್ತಾ ಇದ್ದೀವಿ ಅಂತ ಅನ್ನೋದು. ಸೊ ಕೂಡೋಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ನೀವು ಈ ಬದಲಾವಣೆಗೆ ಎಸ್ ಅಂತ ಹೇಳಿರೋದಕ್ಕೆ, ನೀವು ಈ ಡೈರೆಕ್ಷನನ್ನು ಬದಲಾಯಿಸ್ತಾ ಇರೋದಕ್ಕೆ. ಹಳೇದು ಬಿಡೋದು ಸ್ವಲ್ಪ ಕಷ್ಟ ಆದ್ರೂ ನಿಮ್ಮದೇ ಆದಂಥ ಸಮಯನ ತೊಗೊಂಡು ಸ್ಲೋ ಆಗಿ ಅದನ್ನು ರಿಲೀಸ್ ಮಾಡ್ತಾ ಇರೋದಕ್ಕೆ, ಈ ಹೊಸ ಡೈರೆಕ್ಷನಲ್ಲಿ ನೀವು ನಡೀತಾ ಏನಾಗುತ್ತೆ ಮುಂದೆ ಅಂತ ಗೊತ್ತಿಲ್ಲ, ಬಟ್ ಆ ನಂಬಿಕೆನ ಇಟ್ಕೊಂಡು ನೀವು ಮುಂದೆ ಹೋಗ್ತಾ ಇರೋದಕ್ಕೆ. ಸೊ ಇವತ್ತಿನ ದಿನ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ರೀಡಿಂಗ್ ಮುಖಾಂತರ ನಿಮಗೆ ಹೇಳ್ತಾ ಇರೋದು, ನಿಮ್ಗೆ ಅಂಥ ಒಂದು ಗೈಡೆನ್ಸ್ನ ಅವಶ್ಯಕತೆ ಈಗಿಲ್ಲ, ಬರೀ ಕನ್ಫರ್ಮೇಷನ್ನ ಅವಶ್ಯಕತೆ ಇರೋದು. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದೆಲ್ಲ ಆಗ್ತಿದೆ, ಇದೆಲ್ಲ ಮಾಡಬೇಕು ಅಂತ ಹೇಳಿ. ಸೊ ಈ ರೀಡಿಂಗಲ್ಲಿ ನಿಮಗೆ ಗೈಡೆನ್ಸ್ಗಿಂತ ಜಾಸ್ತಿ ನಾವು ಕನ್ಫರ್ಮ್ ಮಾಡೋದಕ್ಕೆ ಬಂದಿರೋದು. ನಿಮಗೆ ಬರ್ತಾ ಇರೋವಂಥ ಇಂಟ್ರೆಸ್ಟು, ನಿಮಗೆ ಬರ್ತಾ ಇರೋವಂಥ ಸೋಲ್ ವಾಯ್ಸ್ ನಿಮಗೆ ಹೇಳ್ತಾ ಇರೋ ಮಾಡೋಕ್ಕೆ ಹೇಳ್ತಾ ಇರೋವಂಥ ಬದಲಾವಣೆಗಳು. ಎಸ್, ಅದಕ್ಕೆ ಕಾರಣ ಯು ಆರ್ ರೆಡಿ ನಿಮ್ಮ ಸಮ್ಮರ್ ಸೀಸನ್ಗೆ ಎಂಟರ್ ಆಗೋದಕ್ಕೆ. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ರೆಡಿ ಫಾರ್ ಮೈ ಸಮ್ಮರ್ ಸೀಸನ್ ಅಂತ ಹೇಳಿ. ಆಲ್ಸೋ ಪೊಮಗ್ರಾನೆಟ್ ಬಂದು ಒಂದು ಹಣ್ಣಲ್ಲಿ 1,000 ಲೈಕ್ ಸ್ಮಾಲ್ ಟೈನಿ ಸೀಡ್ಸ್ ಇರೋದು. ಸೊ ಒಂದೊಂದು ಸೀಟಲ್ಲೂ ಒಂದೊಂದು ಥರ ಸ್ವೀಟ್ನೆಸ್ಸು, ಒಂದೊಂದು ಥರ ವೆರೈಟಿ. ಸೊ ಬೇಸಿಕ್ಲಿ ಮಲ್ಟಿಪ್ಲೈ ಆಗುವಂಥ ಸಮಯ ನಿಮ್ಮ ಲೈಫಲ್ಲಿ, ಬಿಕಾಸ್ ನೀವು ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಜೀವನ ಅಂತಂದರೆ ಬದಲಾವಣೆ ಒಂದೇ ಶಾಶ್ವತ ಅಂತ ಹೇಳಿ. ಎಲ್ಲ ಒಂದೇ ಥರ ಇದ್ದರೆ ಬೆಳವಣಿಗೆನೂ ಇಲ್ಲ, ಅಲ್ಲೇನೂ ಆಗ್ತಿಲ್ಲ ಅಂತ ಅರ್ಥ. ಸೊ ಇದೆಲ್ಲ ಚೇಂಜಸ್ ಆಗ್ತಾ ಇರೋದಕ್ಕೆ ಕನ್ಫರ್ಮೇಷನ್ ಬಂದು ನೀವು ಬೆಳೀತಾ ಇದ್ದೀರಾ, ನೀವು ಗ್ರೋ ಆಗ್ತಾ ಇದ್ದೀರಾ, ನೀವು ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದೀರಾ ಅಂತ ಹೇಳಿ. ನಾವು ಎಕ್ಸ್ಪ್ಯಾಂಡ್ ಒಂದ್ಸಲ ಆದ್ವಿ ಅಂತ ಅಂದರೆ ತಿರ್ಗಾ ಹಳೆ ಬಾಕ್ಸ್ ಒಳಗಡೆ ಅದಕ್ಕೆ ಹೋಗೋದಕ್ಕಾಗೋದಿಲ್ಲ. ಸೊ ತಿರ್ಗಾ ಹಳೆ ಬಾಕ್ಸಿಗೆ ಹೋಗಿ ನನ್ನನ್ನು ನಾನು ಶ್ರಿಂಕ್ ಮಾಡಿ ಅದರೊಳಗಡೆ ಇಟ್ಕೊಳ್ತೀನಿ ಅಂತಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ನಿಮಗೆ. ಸೊ ನಿಮ್ಮ ಸೈಜಿಗೆ ತಕ್ಕಂಗೆ, ಇವಾಗ ನಿಮ್ಮ ಎಕ್ಸ್ಪ್ಯಾನ್ಷನ್ಗೆ ತಕ್ಕಂಗೆ ಹೊಸ ಕಂಟೈನರು, ಹೊಸ ಆಸೆಗಳು, ಹೊಸ ಡಿಸೈರ್ಸು, ಹೊಸ ಇಂಟ್ರೆಸ್ಟ್ಗಳು ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದು ಇಷ್ಟ ಆಗಿದ್ದು ಮುಂಚೆ ಇವಾಗ ಇಷ್ಟ ಆಗೋದಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ಯು ಆರ್ ನಾಟ್ ದ ಸೇಮ್ ಪರ್ಸನ್. ಮುಂಚೆ ಇದ್ದಂಥ ವ್ಯಕ್ತಿ ನೀವಲ್ಲ. ಪ್ರತಿ 7 ವರ್ಷಕ್ಕೆ ನಮ್ಮ ಎಂಟೈರ್ ಸೆಲ್ ರೀಜನ್ರೇಟ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಟೆಕ್ನಿಕಲಿ ನಾವು 7 ವರ್ಷದ ಮುಂಚೆ ಇದ್ದಂಥ ವ್ಯಕ್ತಿ ನಾವು ಅಲ್ವೇ ಅಲ್ಲ. ಯಾಕೆಂದರೆ ಕಂಪ್ಲೀಟಾಗಿ ನಮ್ಮ ಸ್ಕಿನ್ ಸೆಲ್ಸು, ಪ್ರತಿಯೊಂದು ಸೆಲ್ಸು ನಮ್ಮ ಬಾಡಿ ಆಗಿರೋದು ಎಂಟೈರ್ ಕಲೆಕ್ಷನ್ ಆಫ್ ಸೆಲ್ಸ್. ಎಂಟೈರ್ ಸೆಲ್ ಕಂಪ್ಲೀಟ್ ಬ್ಯಾಚ್ ಬಂದು ಇಟ್ ವಿಲ್ ಡೈ ಆ್ಯಂಡ್ ಇಟ್ ವಿಲ್ ರೀಜನರೇಟ್ ಫ್ರೆಶ್ ಸೆಲ್ಸ್ ಆಗಿ. ಸೊ ಯು ಆರ್ ಬಿಕಮಿಂಗ್ ಅ ಬ್ರ್ಯಾಂಡ್ ನ್ಯೂ ಪರ್ಸನ್. ಇವಾಗ ಬ್ರ್ಯಾಂಡ್ ನ್ಯೂ ಪರ್ಸ್ನಾಲಿಟಿ ಆರ್ ಲಾಡ್ ಆಫ್ ಚೇಂಜಸ್. ಈ ಎಂಟೈರ್ ಚೇಂಜಿಂಗ್ ಪ್ರಾಸೆಸ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ, ಅದು ಯಾವತ್ತೂ ಕಂಪ್ಲೀಟ್ ಆಗದೆ ಇರೋವಂಥದ್ದು, ಬಟ್ ಆ ಒಂದು ಸ್ಟೇಜಿಗೆ ರೀಚ್ ಆಗಿ ಯು ಆರ್ ಸೆಟಲಿಂಗ್ ಈ ಹೊಸ ಎನರ್ಜಿನಲ್ಲಿ. ಯು ವಿಲ್ ಫೀಲ್ ಸೋ ಗುಡ್. ಲೈಕ್ ಈ ಕಾರ್ಡಲ್ಲಿ ನೋಡಿ, ಎಮೋಷ್ನಲ್ ಫ್ರೀಡಮ್. ಏನು ನಿಮ್ಮನ್ನು ಹಿಡಿದಿಟ್ಟಿತ್ತು, ಹಳೆ ನೆನಪುಗಳಿರ್ಬೋದು, ಹಳೆ ಲೈಫ್ ಸ್ಟೈಲ್ ಇರ್ಬೋದು, ಏನೇ ನಿಮ್ಮ ಬೆಳವಣಿಗೆನ ಸ್ಟಾಪ್ ಮಾಡಿತ್ತು, ಅದರಿಂದ ನೀವು ಫ್ರೀಡಮ್ನ ಪಡೆದಾಗ, ಅದನ್ನು ನೀವು ರಿಲೀಸ್ ಮಾಡಿದಾಗ ಯು ವಿಲ್ ಫೀಲ್ ಸೋ ಎಮೋಷ್ನಲಿ ಫ್ರೀ. ಮತ್ತು ಇಲ್ಲಿ ಕೆಳಗಡೆನೂ ದೇರ್ ಇಸ್ ಅ ಬಾಕ್ಸ್ ಫುಲ್ ಆಫ್ ಗೋಲ್ಡ್ ಆ್ಯಂಡ್ ಟ್ರೆಷರ್. ಇಲ್ಲಿ ಏನು ಲಾಟ್ರಿ ಹೊಡೆದಿರೋ ಥರ, ಲೈಕ್ ದೇರ್ ಇಸ್ ದಿಸ್ ಸೆನ್ಸ್ ಆಫ್ ಫ್ರೀಡಮ್. ಲೈಕ್ ಓ ಮೈ ಗಾಡ್, ಇಟ್ ಫೀಲ್ಸ್ ಸೋ ಗುಡ್. ಈ ಹೊಸ ಲೈಫು, ಹೊಸ ಲೈಫ್ ಸ್ಟೈಲು, ಹೊಸ ಥರ ಕೆಲಸ ಇರ್ಬೋದು, ಹೊಸ ಡೈರೆಕ್ಷನಲ್ಲಿ ಹೋಗ್ತಾ ಇರೋದಿರ್ಬೋದು, ಇಟ್ ಫೀಲ್ಸ್ ಸೋ ಗುಡ್. ಐ ಆಮ್ ಫ್ರೀ ಅನ್ನೋ ಒಂದು ಫೀಲಿಂಗಿಗೆ ನೀವು ಮೂವ್ ಆಗ್ತಾ ಇರೋದು. ಸೊ ನಾವು ಫ್ರೀ ಅಂತ ಅನ್ನೋ ಥರ ಒಂದು ಫೀಲಿಂಗಿಗೆ ಮೂವ್ ಆಗಬೇಕಂತಂದರೆ ನಮಗೆ ಏನು ತಡೀತಿತ್ತು, ಎನಿಥಿಂಗ್ ದಟ್ ಈಸ್ ಓಲ್ಡ್, ಎನಿಥಿಂಗ್ ದಟ್ ಈಸ್ ಓವರ್, ಅದನ್ನು ನಾವು ಬಿಡೋ ಅಂಥ ಒಂದು ಟೈಮ್ ಇವಾಗ ನಮ್ಮ ಲೈಫಲ್ಲಿ. ನೀವು ಆಲ್ರೆಡಿ ಇದನ್ನು ಎಲ್ಲರೂ ಮಾಡ್ತಾ ಇದ್ದೀರಾ. ಸುಮಾರು ಜನ ಆಲ್ರೆಡಿ ಅದ್ರ ಮಧ್ಯದಲ್ಲಿದ್ದೀರಾ, ಅಥವಾ ಆಲ್ರೆಡಿ ಅಷ್ಟು ದೂರ ಹೊರಟ್ಬಿಟ್ಟಿದ್ದೀರಾ ಈ ಜರ್ನಿನಲ್ಲಿ. ಕೆಲವ್ರಿಗೆ ಸ್ವಲ್ಪ ರೆಸಿಸ್ಟೆನ್ಸ್ ಇರ್ಬೋದು, ಏನಾಗ್ತಾ ಇದೆ ಅಂತ ಹೇಳಿ ಸ್ವಲ್ಪ ಆತಂಕ ಇರ್ಬೋದು. ಏನಕ್ಕೆ ನನಗೆ ನನ್ನ ಇಂಟ್ರೆಸ್ಟ್ಗಳೆಲ್ಲ ಬದಲಾಗ್ತಾ ಇದೆ. ಮುಂಚೆ ನನಗೆ ಸೀರಿಯಲೆಲ್ಲ ನೋಡೋದು ಇಷ್ಟ ಆಯಿತು, ನನಗೀಗ ಆ ಸೀರಿಯಲ್ ಹಾಕಿದರೆ ಆ ಡ್ರಾಮಾ ನೋಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ಮುಂಚೆ ನನಗೆ ಕಾಫಿ ಟೀ ಕುಡಿಯೋದು ಇಷ್ಟ, ಬಟ್ ಯಾಕೋ ಅದು ಸೇರ್ತಾ ಇಲ್ಲ ನನಗೆ. ಐ ಡೋಂಟ್ ನೋ, ಲೈಕ್ ಎನಿ ಚೇಂಜಸ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಎಸ್, ಅದೆಲ್ಲ ಆಗ್ತಾ ಇರೋದು ನಿಮ್ಮನ್ನು ಹೈ ವೈಬ್ರೇಷನ್ ಮಾಡೋದಕ್ಕೆ, ನಿಮ್ಮನ್ನು ನಿಮ್ಮ ಹಾರ್ಟ್ ಸೆಂಟರ್ಡ್ ಲೈಫನ್ನ ನೀವು ಲೀಡ್ ಮಾಡೋದಕ್ಕೆ. ಅಂದರೆ ನಿಮ್ಮ ಹಾರ್ಟನ್ನು ಫಾಲೋ ಮಾಡುವಂಥ ಒಂದು ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ, ಮಾಡುವಂಥ ಒಂದು ಜರ್ನಿಗೆ ನೀವು ಮೂವ್ ಆಗ್ತಾ ಇದ್ದೀರಾ. ಸೊ ಬೇಸಿಕ್ಲಿ ಅದು ಬಂದು ನಮ್ಮ ಸೋಲ್ ಬ್ಲೂ ಪ್ರಿಂಟ್. ಎಲ್ಲರೂ ಹಾರ್ಟ್ ಬೇಸ್ಡ್ ಲೈಫ್ ಲೀಡ್ ಮಾಡಿದಾಗ ಪ್ರಾಬ್ಲಮ್ಸ್ಗಳು, ಹೇಟ್ರೆಡ್ಡು, ಬ್ಲೇಮು ಪ್ರತಿಯೊಂದೂ ಸ್ಟಾಪ್ ಆಗೋಗುತ್ತೆ. ಆರ್ಗ್ಯುಮೆಂಟ್ಗಳು, ಬಿಕಾಸ್ ಐ ರಿಯಲಿ ಡೋಂಟ್ ಕೇರ್, ನನ್ನ ಹಾರ್ಟ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ನಿಮಗೇನು ಅನ್ನಿಸ್ತಾ ಇದೆ ಅದು ನನಗೆ ಇಂಪಾರ್ಟೆಂಟ್ ಅಲ್ಲ, ಅಥವಾ ನಾನು ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಐ ಆಮ್ ಫಾಲೋಯಿಂಗ್ ಮೈ ಹಾರ್ಟ್. ನಾವು ಹಾರ್ಟನ್ನು ಫಾಲೋ ಮಾಡಿದಾಗ
ಸೊ ನಮ್ಮ ಹೈಯರ್ ಹಾರ್ಟ್ನ ಫಾಲೋ ಮಾಡಿದಾಗ ಇಟ್ಸ್ ಲೈಕ್ ಫಾಲೋಯಿಂಗ್ ಗಾಡ್, ಆ ಡಿವೈನ್ ಗೈಡೆನ್ಸ್ನ ಫಾಲೋ ಮಾಡ್ತಾ ಇರೋ ಥರ. ಸೊ ಬೇಸಿಕ್ಲಿ ನಿಮ್ಮ ಲೈಫ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಯು ಆರ್ ಫಾಲೋಯಿಂಗ್ ಗಾಡ್ಸ್ ವಿಲ್, ಲೈಕ್ ಗಾಡ್ಸ್ ಪ್ಲ್ಯಾನ್ ಅನ್ನೋ ಥರ. ಸೊ ಬ್ಯೂಟಿಫುಲ್ ಗ್ರೂಪ್ ನಂಬರ್ 2. ಸೊ ನಿಮ್ಮ ರೀಡಿಂಗಲ್ಲಿ ಮೋರ್ ದ್ಯಾನ್ ಗೈಡೆನ್ಸ್, ಇಟ್ಸ್ ಅ ಕನ್ಫರ್ಮೇಷನ್. ಇದೆಲ್ಲ ಆಗ್ತಾ ಇರೋದು ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕನ್ಫರ್ಮ್ ಮಾಡ್ತಾ ಇರೋದು. ಯಾವಾಗ ನಾವು ಈ ಥರ ಅನ್ಕಂಫರ್ಟಬಲ್ ಪ್ಲೇಸಲ್ಲಿ ಇರ್ತೀವಿ, ನಮ್ಮ ಲೈಫಲ್ಲಿ ಬದಲಾವಣೆ ಮಾಡಲೇಬೇಕು ಅಂಥೇಳಿ, ಅದು ನಮ್ಮ ಗ್ರೋತ್, ನಮ್ಮ ಬೆಳವಣಿಗೆ, ನಮ್ಮ ಎಕ್ಸ್ಪ್ಯಾನ್ಷನ್ಗೆ ಸೂಚನೆ. ಸೊ ಡೋಂಟ್ ವರಿ, ಇಟ್ ಈಸ್ ಆಲ್ ನಾರ್ಮಲ್ ಅಂತ ಹೇಳಿ ನಿಮಗೆ ಕಂಫರ್ಟ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತಿನ ರೀಡಿಂಗಲ್ಲಿ. ಯು ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್, ಯು ಆರ್ ಫಾಲೋಯಿಂಗ್ ಯುವರ್ ಹಾರ್ಟ್, ಯು ಆರ್ ಫಾಲೋಯಿಂಗ್ ನಿಮ್ಮ ಸೋಲ್ ಪ್ಲ್ಯಾನನ್ನು, ಸೋಲ್ ಬ್ಲೂ ಪ್ರಿಂಟನ್ನು. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಈ ಸಮಯದಲ್ಲಿ. ಆಲ್ಸೋ ನಿಮ್ಮ ರೀಡಿಂಗ್ ಮಾಡೋ ಅಷ್ಟರಲ್ಲಿ ಅಟ್ಲೀಸ್ಟ್ 3 ಜನ ರೋಡಲ್ಲಿ ಹಳೆ ಪೇಪರ್ ತೊಗೊಂಡು ಹೋಗೋರು, ಲೈಕ್ ಚಾರಿಟಿಗೆ ಬಟ್ಟೆ ಕೇಳೋರು, ಲೈಕ್ ದೆರ್ ವಾಸ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್, ಎಸ್ಪೆಷಲಿ ಈ ಕ್ಯಾಟಗರಿಗೆ ಬೀಳೋ ಅಂಥ ಡಿಸ್ಟರ್ಬೆನ್ಸಸ್, ಲೈಕ್ ಚಾರಿಟಿಗೆ, ಅನಾಥಾಶ್ರಮಕ್ಕೆ ಬಟ್ಟೆ ಇದೆಯಾ ಅಂತ ಕೇಳೋರು, ಆ್ಯಂಡ್ ದೆನ್ ಈ ಹಳೆ ಪೇಪರ್ ಇದೆಯಾ ಅಂತ ಕೇಳೋರು. ಸೊ ಬೇಸಿಕ್ಲಿ ಇಟ್ ಇಸ್ ಟೈಮ್ ಈ ಹಳೇದನ್ನೆಲ್ಲ ಕೊಡೋದಕ್ಕೆ, ಬೇಡದೇ ಇರೋದನ್ನ ಚಾರಿಟಿ ಕೊಡೋದಕ್ಕೆ, ಹಳೆ ಪೇಪರ್ ಕೊಡೋದು, ಲೈಕ್ ಬೇಸಿಕ್ಲಿ ಹಳೇದನ್ನು ಡಿಸ್ಕಾರ್ಡ್ ಮಾಡೋದಕ್ಕೆ, ಸೊ ದಟ್ ಯು ಕ್ಯಾನ್ ಫೀಲ್ ನ್ಯೂ, ಫೀಲ್ ಬ್ರ್ಯಾಂಡ್ ನ್ಯೂ, ಫೀಲ್ ದಟ್ ಫ್ರೀಡಮ್ ನಿಮ್ಮ ಲೈಫಲ್ಲಿ. ಸೊ ಯು ಆರ್ ಡೂಯಿಂಗ್ ದ್ಯಾಟ್ ಈ ಸಮಯದಲ್ಲಿ. ಆ್ಯಂಡ್ ಈ ಪ್ರಾಸೆಸ್ಸಲ್ಲಿ ಒಂದು ಹಂತಕ್ಕೆ ನೀವು ಸೆಟ್ಲ್ ಆಗೋ ಅಷ್ಟರಲ್ಲಿ ಯು ವಿಲ್ ಫೀಲ್ ಸೋ ಗುಡ್. ಹೊಸ ಐಡಿಯಾಸು, ಎನರ್ಜೈಸ್ಡ್, ಹೈ ವೈಬ್ರೇಷ್ನಲ್ ಎನರ್ಜೀಸು, ಎಷ್ಟೊಂದು ವಿಷನ್ ಮತ್ತು ಕ್ಲಾರಿಟಿ ನಿಮ್ಮ ಮೈಂಡಲ್ಲಿ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋವಂಥದ್ದು, ಕೆಲವೊಂದು ದೊಡ್ಡ ನಿರ್ಧಾರಗಳು ನಿಮ್ಮ ಜೀವನದಲ್ಲಿ, ಈ ಬೆಳವಣಿಗೆ ಅಥವಾ ಇದು ಏನೆಲ್ಲ ನೀವು ಬದಲಾಯಿಸ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ಇಟ್ ಈಸ್ ಟೇಕಿಂಗ್ ಯು ಟುವರ್ಡ್ಸ್ ಅ ಬಿಗ್ ಡ್ರೀಮ್. ಓಕೆ, ನಿಮ್ಮ ದೊಡ್ಡ ಕನಸುಗಳನ್ನ, ನಿಮ್ಮ ದೊಡ್ಡ ಗೋಲ್ಸನ್ನ ಅಚೀವ್ ಮಾಡೋದಕ್ಕೆ ಮೊದಲನೇದು ನಮ್ಮ ಹಾರ್ಟ್ನ ಫಾಲೋ ಮಾಡೋದನ್ನು ಕಲಿಸ್ತಾ ಇರೋವಂಥ ಒಂದು ಸಂದರ್ಭ ಇದು. ಬಿಕಾಸ್ ಯು ಮೇ ಹ್ಯಾವ್ ಅ ಮಿಷನ್, ಈ ಭೂಮಿ ಮೇಲೆ ಏನಾದರೂ ಇಂಪಾರ್ಟೆಂಟ್ ಆಗಿರೋದನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು, ಅಥವಾ ಪೀಸ್, ಲವ್, ಬ್ಯೂಟಿನ ಭೂಮಿಗೆ ತರಬೇಕು ಅನ್ನೋದನ್ನು. ಸೊ ಅದನ್ನು ನಮ್ಮೊಳಗಡೆ ನಾವು ಕಂಡುಕೊಳ್ಳಲಿಲ್ಲ ಅಂದರೆ ನಾವು ಹೊರಗಡೆ ಜನರಿಗೆ ಅಥವಾ ಪ್ರಪಂಚಕ್ಕೆ ಅಥವಾ ಭೂಮಿಗೆ ಕೊಡೋದಕ್ಕಾಗೋದಿಲ್ಲ. ಸೊ ಅದನ್ನು ಫಸ್ಟು ನಿಮ್ಮಲ್ಲಿ ಆ್ಯಕ್ಟಿವೇಟ್ ಮಾಡ್ತಾ ಇರೋದು, ಸೊ ದಟ್ ಯು ಕ್ಯಾನ್ ಸ್ಪ್ರೆಡ್ ಮೋರ್ ಲವ್, ಪ್ಯೂರ್ ಜಾಯ್ ಆ್ಯಂಡ್ ನಿಮ್ಮ ಲೈಟನ್ನು, ನಿಮ್ಮ ಸ್ಮೈಲನ್ನು, ನಿಮ್ಮ ಕ್ರಿಯೇಷನನ್ನು ಭೂಮಿಗೆ ಕೊಡೋದಕ್ಕೆ ಫಸ್ಟು ನಾವು ಆ ಒಂದು ಸ್ಟೇಜಿಗೆ ರೀಚ್ ಆಗೋದಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇರೋದು. ಸೊ ದಟ್ ಯು ಕ್ಯಾನ್ ಬಿ ಆಫ್ ಸರ್ವಿಸ್ ಭೂಮಿಗೂ ಕೂಡ. ಆಲ್ರೈಟ್, ಯಾವುದೋ ವಿಧದಲ್ಲಿ ನಿಮ್ಮ ಕ್ರಿಯೇಷನ್ ಮುಖಾಂತರ, ನಿಮ್ಮ ಎಕ್ಸಿಸ್ಟೆನ್ಸ್ ಮುಖಾಂತರ, ನಿಮ್ಮ ನಗು ಮುಖಾಂತರ, ವಾಟ್ ಎವರ್ ಇಟ್ ಈಸ್. ಗ್ರೂಪ್ ನಂಬರ್ 2, ವೆರಿ ಬ್ಯೂಟಿಫುಲ್, ಪವರ್ಫುಲ್, ಟ್ರಾನ್ಸ್ಫಾರ್ಮೇಟಿವ್, ಚೇಂಜಿಂಗ್ಸ್ ಒಂದು ಸಿಚುವೇಷನಲ್ಲಿ ಇದ್ದೀರಾ ನಿಮ್ಮ ಲೈಫಲ್ಲಿ. ದಿಸ್ ಕ್ಯಾನ್ ಬಿ ಯುವರ್ ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫಲ್ಲಿ. ರೆಸಿಸ್ಟ್ ಮಾಡಬೇಡಿ ಆಗ್ತಾ ಇರೋಂಥ ಬದಲಾವಣೆಗಳನ್ನ ಅಕ್ನಾಲೇಜ್ ಮಾಡಿ. ಈ ಅನ್ಕಂಫರ್ಟಬಲ್ ಚೇಂಜಸ್ ಬಂದು ನಿಮಗೆ ತೋರಿಸ್ತಾ ಇರೋದು ಯು ಆರ್ ಗ್ರೋಯಿಂಗ್ ಅಂತ ಹೇಳಿ. ಓಕೆ, ಸೊ ನೀವು ನಿಂತ ನೀರಲ್ಲ, ನೀವು ಹರಿತಾ ಇರುವಂಥ ನೀರು ಅಂತ ಹೇಳಿ ತೋರಿಸ್ತಾ ಇರೋದು. ನೀರು ಹರಿತಾ ಇದೆ ಅಂತಂದರೆ ನಿಂತಿರೋ ಕಡೆ ನೀರು ಒಂದೇ ಸಮ ನಿಲ್ಲೋದಕ್ಕಾಗೋದಿಲ್ಲ. ಇಟ್ ಈಸ್ ಆಲ್ವೇಸ್ ಮೂವಿಂಗ್, ವಿಚ್ ಮೀನ್ಸ್ ಯು ಆರ್ ಆಲ್ವೇಸ್ ಗ್ರೋಯಿಂಗ್. ರೈಟ್, ಸೊ ಹೊಸ ಎಕ್ಸ್ಪೀರಿಯನ್ಸಸ್ಸು, ಹೊಸ ಜನರು, ಹಳೇದು ಬಿಟ್ಟು ಹೋಗ್ತಾ ಇರತ್ತೆ, ಹೊಸದು ನಮ್ಮ ಲೈಫಲ್ಲಿ ರಿಫ್ರೆಶ್ ಆಗಿ ಚೇಂಜ್ ಆಗ್ತಾ ಇರತ್ತೆ. ಆ್ಯಂಡ್ ಯು ಆರ್ ದ್ಯಾಟ್, ಯು ಆರ್ ದಟ್ ರಿವರ್. ಓಕೆ, ಯಾವಾಗಲೂ ಹರಿತಾ ಇರುವಂಥ ನೀರು ನೀವು. ಸೊ ನಿಂತು ನೀರಿರುವಂಥ ಸಿಚುವೇಶನಿಂದ ಹರಿತಾ ಇರುವಂಥ ನೀರಿಗೆ ನಿಮ್ಮನ್ನು ಮೂವ್ ಮಾಡ್ತಾ ಇರುವಂಥದ್ದು. ಸೊ ಯು ಆರ್ ಗೆಟಿಂಗ್ ಇನ್ ಟು ದಟ್ ಫ್ಲೋ, ಡಿವೈನ್ ಫ್ಲೋ. ರೈಟ್, ಸೊ ಈ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೇ ಆರ್ ಕನ್ಫರ್ಮಿಂಗ್ ನಿಮ್ಮ ಸ್ಟೇಟ್ ಆಫ್ ಮೈಂಡನ್ನು, ನಿಮ್ಮ ಈ ಒಳಗಡೆ ಆಗ್ತಾ ಇರುವಂಥ ಚೇಂಜಸ್ನ. ನಿಮ್ಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೆಂಟ್ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಲ್ರೈಟ್, ಆಲ್ಸೋ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೆಳಗಡೆ ಲಿಂಕ್ ಮಾಡಿರ್ತೀವಿ. ರೆಗ್ಯುಲರ್ ಆಗಿ ಅಲ್ಲೂ ಎನರ್ಜಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಮೆಸೇಜಸ್ ಕೊಡ್ತಾ ಇರ್ತೀನಿ. ಸೊ ಗೋ ಫಾಲೋ ದ್ಯಾಟ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ದ ಚೇಂಜಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.